ಇದು ವರಮಹಾಲಕ್ಷ್ಮಿ ವಿಶೇಷ ಕಾರ್ಯಕ್ರಮ. ವರಮಹಾಲಕ್ಷ್ಮಿ ಪೂಜೆಯನ್ನ ಯಾಕೆ ಮಾಡಬೇಕು? ನಮ್ಮ ಜೊತೆ ಇವತ್ತು ಮಹರ್ಷಿ ಗುರುಜಿ ಇದ್ದಾರೆ. ನಮಸ್ತೆ. ಹರೇ ಶ್ರೀನಿವಾಸ. ವರಮಹಾಲಕ್ಷ್ಮಿ ಪೂಜೆ ಮಾಡ್ಲಿಕ್ಕೆ ಯಾವ ಮುಹೂರ್ತ ಸೂಕ್ತವಾಗಿರುತ್ತೆ? ಯಾವುದೇ ಕಾರಣಕ್ಕೂ ಆ ರೀತಿ ನೀವು ಪೂಜೆಯನ್ನು ಮಾಡಿದ್ರೆ ದೇವರಿಗೆ ಒಪ್ಪಿಗೆ ಹಾಕೋದೇ ಇಲ್ಲ. ವರಮಹಾಲಕ್ಷ್ಮಿ ದಿನ ಯಾವ ತಪ್ಪುಗಳನ್ನ ಮಾಡಬಾರದು? ತುಳಸಿಯನ್ನ ಯಾವುದೇ ಕಾರಣಕ್ಕೂ ಲಕ್ಷ್ಮಿಯ ಪಾದದ ಅಡಿನೂ ಇಡಬಾರದು. ಯಾವ ಶುಕ್ರವಾರಗಳಲ್ಲಾದ್ರೂ ಆಚರಿಸುವಂತಹ ಅವಕಾಶ ಇದೆಯಾ? ಇದೇ ಶ್ರಾವಣ ಮಾಸದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ಕ್ಷೀರ ಸಮುದ್ರದಲ್ಲಿ ಉದ್ಭವ ಆಗಿರುವಂತಹ ಆಕೆ ಅನ್ನುವಂಥದ್ದಿದೆ. ವಿಶೇಷವಾಗಿ ಲಕ್ಷ್ಮಿಯನ್ನು ಒಲಿಸಿಕೊಳ್ಳುವಂತಹ ಅವಕಾಶ ಈ ವರ್ಷ ಏನು 2026 ಶ್ರಾವಣ ಮಾಸದಲ್ಲಿ ಬಂದಿರುವಂತಹ ವರಮಹಾಲಕ್ಷ್ಮಿ ಹಬ್ಬ ಇದೆ ನೋಡಿ. ಮತ್ತೆ ಸಾಲದ ಬಾಧೆ ಏನಿದೆ ನಿವಾರಣೆ ಆಗುವಂತದ್ದಿರುತ್ತೆ. ಈಗಾಗ್ಲೇ ನಾವು ಸಾಲದಲ್ಲಿದ್ದೀವಿ, ಲಕ್ಷ್ಮಿಗೆ ಹಣಾನೇ ಇರಬೇಕು, ಲಕ್ಷ್ಮಿಗೆ ಒಡವೆನೇ ತೋರಿಸ್ಬೇಕು, ಆಗ ಮಾತ್ರ ಸಿದ್ಧಿ ಆಗುತ್ತೆ. ಈಗ ಯಾರು ಹೇಳಿದ್ದು ಆಡಂಬರವಾಗಿ ಮಾಡ್ಬೇಕು? ಲಕ್ಷ್ಮಿ ಅಂತಂದ್ರೆ ಆಡಂಬರ ಅಂತ ಅನ್ಕೊಳ್ತಾರೆ. ತಪ್ಪ ಅಭಿಪ್ರಾಯ. ವರಮಹಾಲಕ್ಷ್ಮಿ ವ್ರತದಿಂದ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? 100ಕ್ಕೆ 100ರಷ್ಟು ಇದೆ. ಮದ್ಭಕ್ತಾಃ ಯತ್ರ ಗಾಯಂತಿ ತತ್ಪ್ರತಿಷ್ಠಾಮಿ ನಾರದ. ಕನಿಷ್ಠ ಪಕ್ಷ 108 ಸರಿ ಆದ್ರೂ ಲಕ್ಷ್ಮೀ ಬೀಜಾಕ್ಷರ ಮಂತ್ರವನ್ನ ಪಠನೆ ಮಾಡಬೇಕು. ಓಂ ಶ್ರೀಂ ಹ್ರೀಂ ಕ್ಲೀಂ ಐಂ ಮಹಾಲಕ್ಷ್ಮೀ ನಮಃ. ನಮಸ್ತೆ ವೀಕ್ಷಕರೇ, ಸುಮನ್ ಟಿವಿ ಕನ್ನಡಗೆ ಸ್ವಾಗತ. ನಾನು ಶಂಶೆಟ್ಟಿ. ಇದು ವರಮಹಾಲಕ್ಷ್ಮಿ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನ ಯಾಕೆ ಮಾಡಬೇಕು ಮತ್ತು ವರಮಹಾಲಕ್ಷ್ಮಿ ಪೂಜೆ ಮಾಡಲಿಕ್ಕೆ ಯಾವ ಮುಹೂರ್ತ ಸೂಕ್ತವಾಗಿರುತ್ತೆ ಮತ್ತು ಈ ಬಾರಿ ವರಮಹಾಲಕ್ಷ್ಮಿ ದಿನ ಏನೇನು ವಿಶೇಷವಾದದನ್ನ ವಿಚಾರಗಳನ್ನ ಸಿದ್ಧಿ ಮಾಡಿಕೊಳ್ಳಬಹುದು ಮತ್ತು ವರಮಹಾಲಕ್ಷ್ಮಿ ದಿನ ಯಾವ ತಪ್ಪುಗಳನ್ನ ಮಾಡಬಾರ್ದು, ಇದೆಲ್ಲದನ್ನ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇವತ್ತು ಮಹರ್ಷಿ ಗುರುಜಿ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ, ಬನ್ನಿ. ಸರ್ ಗುರುಜಿ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಎಲ್ಲರಿಗೂ ಸಹ ನಮಸ್ತೆ. ಹರೇ ಶ್ರೀನಿವಾಸ. ವರಮಹಾಲಕ್ಷ್ಮಿ ಸಂಚಿಕೆ ಗುರುಜಿ. ವರಮಹಾಲಕ್ಷ್ಮಿ ಅಂತಂದ್ರೇನೆ ಹೆಣ್ಣು ಮಕ್ಕಳಿಗೆ ವಿಶೇಷವಾದಂತಹ ಒಂದು ಹಬ್ಬದ ವಾತಾವರಣ ಮನೆಯಲ್ಲಿ ಮೂಡಿಬಿಡತ್ತೆ, ಹೆಣ್ಣು ಮಕ್ಕಳ ಮನಸ್ಸಿಗೆ ಖುಷಿ ಬಂದ್ಬಿಡತ್ತೆ. ಹಾಗಾಗಿ ಕೇಳ್ತಾ ಇದ್ದೀನಿ, ವರಮಹಾಲಕ್ಷ್ಮಿ ದಿನ ಲಕ್ಷ್ಮಿಯನ್ನ ಪೂಜೆ ಮಾಡ್ತಾರೆ, ಆದ್ರೆ ಅಷ್ಟ ಲಕ್ಷ್ಮಿಯರಿದ್ದಾರೆ ಗುರುಜಿ, ಅದ್ರಲ್ಲಿ ಯಾವ ಲಕ್ಷ್ಮಿಯನ್ನ ವರಮಹಾಲಕ್ಷ್ಮಿ ದಿನ ಪೂಜೆ ಮಾಡಬೇಕು? ನೋಡಿ, ಒಂದೊಂದು ಲಕ್ಷ್ಮಿನೂ ಒಂದೊಂದು ಫಲವನ್ನ ಕೊಡುವಂಥದ್ದು. ಸಂತಾನ ಲಕ್ಷ್ಮಿ ಮಕ್ಕಳ ವಿಚಾರಕ್ಕೆ ಅನುಕೂಲ ಆಗುವಂಥದ್ದು, ಧೈರ್ಯ ಲಕ್ಷ್ಮಿ ಒಂದು ಧೈರ್ಯ ಕೊಡುವಂಥದ್ದು, ಆರೋಗ್ಯ ಎಲ್ಲವೂ ಒಂದೊಂದು ಫಲಗಳನ್ನು ಕೊಡುವಂಥದ್ದು ಇರುತ್ತೆ ಅಷ್ಟಲಕ್ಷ್ಮಿಯಲ್ಲಿ. ಆದರೆ ಈ ಶ್ರಾವಣ ಮಾಸ ಅಂತ ಹೇಳಿದ ತಕ್ಷಣ ನಮಗೆ ಹಬ್ಬಗಳ ಸರಮಾಲೆ ಅಂತ ಹೇಳ್ತೀವಿ. ಶ್ರಾವಣ ಮಾಸದ ಅದರಲ್ಲಿ ಶುಕ್ಲ ಪಕ್ಷ ಬರುವಂತಹದ್ದೇನಿರುತ್ತೆ, ನವಮಿ ತಿಥಿ ಈ ಸತಿ ಬಂದಿರುವಂಥದ್ದು. ಅದರಲ್ಲಿ ಅನುರಾಧ ನಕ್ಷತ್ರದಲ್ಲಿ ಇದೇ ಶುಕ್ರವಾರ 21ನೇ ತಾರೀಕು ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ಅಂತ ಹೇಳ್ತೀವಿ. ಅಲ್ಲಿ ನಾವು ಹೆಸರಲ್ಲೇ ನೋಡಬಹುದಾಗಿದೆ. ಸಾಮಾನ್ಯವಾಗಿ ಲಕ್ಷ್ಮಿ ಅಂತ ಹೇಳಿದ್ರೆ ನಾವು ಲಕ್ಷ್ಮೀ ದೇವಿ ದುಡ್ಡಿಗೆ ಹೋಲಿಸ್ತೀವಿ. ಸಾಕ್ಷಾತ್ ಶ್ರೀನಿವಾಸ ಅರ್ಧಾಂಗಿನಿ ಪತ್ನಿಯಾಗಿ ನಾವು ಭಾವನೆಯಲ್ಲಿ ಇಟ್ಕೊಂತೀವಿ. ಆದರೆ ಇಲ್ಲಿ ವರ ಮಹಾಲಕ್ಷ್ಮಿ ಅಂತ ಹೇಳಿದ್ರೆ ವರವನ್ನು ಕೊಡುವಂತಹದ್ದು, ನಾವು ಕೋರಿದಂತಹ ಇಷ್ಟಾರ್ಥಗಳನ್ನು ಕೊಡುವಂತಹದ್ದು ವರಮಹಾಲಕ್ಷ್ಮಿ ಅಂತ ಆಚರಣೆ ಮಾಡುವಂಥದ್ದಿದೆ. ಇದು ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವಂತಹದ್ದು ಶುಕ್ರವಾರ ಆಚರಣೆ ಮಾಡುವಂತ ಪದ್ಧತಿ ಆಗಿರುತ್ತೆ. ಓಕೆ, ಇನ್ನು ವರಮಹಾಲಕ್ಷ್ಮಿ ಈ ಬಾರಿ 21ನೇ ತಾರೀಕು ಶುಕ್ರವಾರ ಬಂದಿದೆ. ಹಾಗಾಗಿ ಕೇಳ್ತಾ ಇದ್ದೀನಿ ಗುರುಜಿ, ವರಮಹಾಲಕ್ಷ್ಮಿ ಅಂತಂದ್ರೆ ಇದೇ 21ನೇ ತಾರೀಕೆ ಆಚರಿಸ್ಬೇಕಾ ಅಥವಾ ಯಾವ ಶುಕ್ರವಾರಗಳಲ್ಲಾದ್ರೂ ಆಚರಿಸುವಂತಹ ಅವಕಾಶ ಇದೆಯಾ? ಬಹಳ ಜನ ಒಂದಷ್ಟು ಈ ವರ್ಷದಲ್ಲಿ ಗೊಂದಲಗಳು ಇಟ್ಕೊಂಡಿರುವಂಥದ್ದು, ಈ ಶುಕ್ರವಾರ ಬರುತ್ತಾ ಅಥವಾ ಇನ್ಯಾವಾಗ ಬರುತ್ತೆ ಅನ್ನುವಂಥದ್ದು, ಈ ಶುಕ್ರವಾರನೋ ಬರೋ ಶುಕ್ರವಾರ, ಈ ಥರದ್ದು ಒಂದಷ್ಟು ಗೊಂದಲಗಳು ಇದ್ದಾವೆ. ಆದರೆ ನೀವು ಪ್ರತಿ ಶುಕ್ರವಾರ ಲಕ್ಷ್ಮೀ ಪೂಜೆಗೆ ಬಹಳ ಶ್ರೇಷ್ಠವಾದಂಥ ಸಮಯ, ಅದರಲ್ಲಿ ಒಂದು ಮಾತೇನಿಲ್ಲ. ಆದರೆ ಒಂದು ವರ್ಷಗಳಲ್ಲಿ ನಿರ್ದಿಷ್ಟವಾದಂಥ ಸಮಯಗಳು, ಮಾಸಗಳು ಅಂತ ಇರುತ್ತೆ. ಆ ಮಾಸಗಳಲ್ಲಿ ಅದರದೇ ಆದಂಥ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ನಾವು ಒಂದಷ್ಟು ಪುರಾಣಗಳ ಅತ್ತ ಹೋದಾಗ ಒಂದಷ್ಟು ಈ ಹಿಂದೆ ಪುರಾಣಗಳಲ್ಲಿ ನಡೆದಿರುವಂಥ ಘಟನೆಗಳು ಆಗಬಹುದು ಅಥವಾ ಒಂದಷ್ಟು ವರಗಳು ಕೊಟ್ಟಿರುವಂಥದ್ದು, ಫಲಗಳನ್ನು ತೆಗೆದುಕೊಂಡಿರುವಂಥದ್ದು, ಇವೆಲ್ಲವನ್ನು ಗಮನಿಸಿದಾಗ ಇದೇ ಶ್ರಾವಣ ಮಾಸದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ಕ್ಷೀರ ಸಮುದ್ರದಲ್ಲಿ ಉದ್ಭವ ಆಗಿರುವಂತಹ ಆಕೆ ಅನ್ನುವಂಥದ್ದಿದೆ. ಒಂದಷ್ಟು ಪುರಾಣಗಳಲ್ಲಿ ನೋಡಿದಾಗ ಶ್ರೀನಿವಾಸನ ಮದುವೆಯನ್ನು ಮಾಡಿಕೊಂಡಿರುವಂಥ ದಿನ ಅಂತ ಹೇಳುತ್ತೆ. ಮತ್ತು ಒಂದಷ್ಟು ಪುರಾಣಗಳಲ್ಲಿ ಅದರದೇ ಆದಂಥ ಕಥೆಗಳಲ್ಲಿ ನಾವು ನೋಡಿದಾಗ ಸಾಕ್ಷಾತ್ ಮಹಾಲಕ್ಷ್ಮಿ ಕೋರಿದ ಇಷ್ಟಾರ್ಥಗಳನ್ನು ಕಲಿಯುಗದಲ್ಲಿ ಕಷ್ಟಗಳನ್ನು ಹೋಗಲಾಡಿಸಿರುವಂತಹದ್ದು, ಒಂದಷ್ಟು ಹಿಂದೆ ನಡೆದಂತಹದ್ದು ಫಲಗಳನ್ನು ಕೊಟ್ಟಿರುವಂಥದ್ದು, ಹೆಚ್ಚು ಫಲ ಕೊಡ್ತಾ ಇರುವಂಥದ್ದು ಶ್ರಾವಣ ಮಾಸದಲ್ಲಿ ಲಕ್ಷ್ಮಿ ಆರಾಧನೆ ಮಾಡೋದು ಬಹಳ ಶ್ರೇಷ್ಠ ಅಂತ ಹೇಳುತ್ತೆ.
ಆದರೆ ಈ ವರಮಹಾಲಕ್ಷ್ಮಿ ಆರಾಧನೆ ಪೂಜೆ ಅಂತ ಬಂದಾಗ ನಿರ್ದಿಷ್ಟವಾದಂತಹದ್ದು ಇದೇ ಶುಕ್ರವಾರ, ಶ್ರಾವಣ ಮಾಸದ ಶುಕ್ರವಾರ 4 ಮತ್ತು ಕೆಲವೊಮ್ಮೆ 5 ಶುಕ್ರವಾರಗಳು ಬರುತ್ತೆ. ಅದರಲ್ಲಿ ಬರುವಂಥ ಶುಕ್ರವಾರದಲ್ಲಿ ಈ ಕೆಲವು ನವದುರ್ಗಿಗಳ ಅನುಗ್ರಹ ಮತ್ತು ಒಂದಷ್ಟು ನಿರ್ದಿಷ್ಟವಾದಂಥ ನಕ್ಷತ್ರದ ಆಧಾರದ ಮೇಲೆ, ಒಂದಷ್ಟು ಮಾಸಗಳ ಆಧಾರದ ಮೇಲೆ ವರಮಹಾಲಕ್ಷ್ಮಿ ಶ್ರಾವಣ ಮಾಸದಲ್ಲೇ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಹಾಗಾಗಿ ನಾವು ಪೌರ್ಣಮಿ ತಿಥಿ ಬಂದಾಗ ಹುಣ್ಣಿಮೆ ಅಂತ ಹೇಳಿ ನಾವು ಸತ್ಯನಾರಾಯಣ ವ್ರತವನ್ನು ಆಚರಣೆ ಮಾಡ್ತೇವೆ. ಇನ್ನು ಅದಾದಮೇಲೆ ಈ ಭಾದ್ರಪದ ಮಾಸ ಅಂತ ಬಂದಾಗ ಶುಕ್ಲ ಪಕ್ಷದಲ್ಲಿ ಗಣಪತಿ, ಗೌರಿ ಗಣಪತಿ ಆಚರಣೆ. ಅದೇ ಕೃಷ್ಣ ಪಕ್ಷಕ್ಕೆ ಹೋದಾಗ 15 ದಿನ ಪಿತೃಪಕ್ಷಗಳಂತ ಆಚರಣೆ ಮಾಡ್ತೇವೆ ಅಲ್ವಾ. ಸೊ ಒಂದೊಂದು ಮಾಸಗಳಲ್ಲಿ, ಒಂದೊಂದು ಪಕ್ಷಗಳಲ್ಲಿ ನಿರ್ದಿಷ್ಟವಾದಂಥ ಫಲಗಳನ್ನು ಕೊಡುತ್ತೆ. 2ನೇ ಶುಕ್ರವಾರ, ಶುಕ್ಲ ಪಕ್ಷದ 2ನೇ ಶುಕ್ರವಾರ ಏನಿರುತ್ತೆ ವರಮಹಾಲಕ್ಷ್ಮಿಗೆ ಬಹಳ ಶ್ರೇಷ್ಠವಾದಂಥದ್ದು. ಇನ್ನು ಕೃಷ್ಣ ಪಕ್ಷ ಅಂತ ಬರುತ್ತೆ. ಈಗ ನಾವು 28ನೇ ತಾರೀಕು ನಂತರ ಏನಾಗುತ್ತೆ, ಹುಣ್ಣಿಮೆ ಆಗ್ಬಿಡುತ್ತೆ. ಹುಣ್ಣಿಮೆ ಆದ ಮೇಲೆ ಬರುವಂಥ ಶುಕ್ರವಾರಗಳು ಅಷ್ಟು ಪ್ರಶಸ್ತವಾಗಿ ಇರೋದಿಲ್ಲ ಅಂತ ಹೇಳುತ್ತೆ. ಸೊ ಈ ವರಮಹಾಲಕ್ಷ್ಮಿ ಶ್ರಾವಣ ಮಾಸದ ಪೂಜೆಗೆ. ಹಾಗಾಗಿ ಕೆಲವು ಮನೆಗಳಲ್ಲಿ ಏನಾಗುತ್ತೆ, ಕೆಲವೊಂದು ಮನೆಗಳಲ್ಲಿ ಮೈಲಿಗೆ ಆಗ್ಬಿಟ್ಟಿರುತ್ತೆ, ಕೆಲವು ಮನೆಗಳಲ್ಲಿ ವರ್ಷದಲ್ಲಿ ಹಬ್ಬ ಆಚರಣೆ ಮಾಡಬಾರ್ದು ಅನ್ನುವಂಥದ್ದು ಇರುತ್ತೆ. ಅಂಥ ಸಂದರ್ಭದಲ್ಲಿ ಕೆಲವು ಮನೆಗಳಲ್ಲಿ ಆಡಂಬರವಾಗಿ ಅದ್ಧೂರಿಯಾಗಿ ಪೂಜೆಯನ್ನು ಮಾಡೋದಿಲ್ಲ. ಹಾಗಾಗಿ ಶ್ರಾವಣ ಮಾಸದಲ್ಲಿ ಬರುವಂತಹದ್ದು ಕೆಲವೊಂದು ಶಾಸ್ತ್ರದಲ್ಲಿ ಬಂದಿರುವಂಥ ಪ್ರಕಾರದಲ್ಲಿ ಮೊದಲನೇ ಶುಕ್ರವಾರದಲ್ಲಿ ಏನು ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೋ ಅದೇ ರೀತಿ ವರವನ್ನು ಕೊಡುವಂತಹದ್ದು ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ 2 ಮತ್ತು 3 ಶುಕ್ರವಾರಗಳಲ್ಲಿ ಮಾಡುವಂಥ ಪದ್ಧತಿಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಈ ಬಾರಿ ವರಮಹಾಲಕ್ಷ್ಮಿ ವ್ರತ ಏನು ದಿನ ಬಂದಿದೆ ಅಥವಾ ದಿನಾಂಕದಲ್ಲಿ ಬಂದಿದೆ, ಅದರಲ್ಲಿ ಏನಾದ್ರೂ ವಿಶೇಷತೆ ಏನಾದ್ರೂ ಇದೆಯಾ? ವಿಶೇಷವಾಗಿ ಲಕ್ಷ್ಮಿಯನ್ನು ಒಲಿಸಿಕೊಳ್ಳುವಂತಹ ಅವಕಾಶ ಈ ಮಾಸದಲ್ಲಿ ಬಂದಿರುವಂಥದ್ದು ಮತ್ತು ಈ ವರ್ಷದಲ್ಲಿ ವಿಶೇಷವಾದಂಥದ್ದು. ಯಾಕಂತ ಹೇಳಿದ್ರೆ ನಾನು ಕಳೆದ 10-15 ವರ್ಷಗಳಿಂದನೂ ಈ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯಾಗಿರಬೇಕು ಮತ್ತು ಪೂಜೆ ವಿಧಿವಿಧಾನ ಈಗಾಗಲೇ ನಿಮಗೆ ಬುದ್ಧಿ ಬಂದಾಗಿಂದನೂ ಆಚರಣೆ ಮಾಡ್ಕೊಂಡು ಬಂದಿದ್ದೀರಾ. ಒಂದೊಂದು ಮಾಸದಲ್ಲಿ ಒಳ್ಳೆಯದಾಗಿದೆ, ಒಂದೊಂದು ಮಾಸದಲ್ಲಿ ಸಮಸ್ಯೆಗಳೇ ನಾವು ಕಾಣ್ತಾ ಇದ್ದೀವಿ. ಆದರೆ ಈ ವರ್ಷದಲ್ಲಿ ಬಂದಿರುವಂಥದ್ದು ಅತಿ ಶ್ರೇಷ್ಠವಾದಂತಹ ಒಂದು ದಿನ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾವು ಯಾವಾಗಲೂ ಅಷ್ಟೇ ಈ ನವಮಿ ತಿಥಿ ಅಂದರೆ ನಾವು ಶ್ರೀರಾಮಚಂದ್ರ ಹುಟ್ಟಿರುವಂತಹ ತಿಥಿ ಆಗಿರುತ್ತೆ. ಮತ್ತು ಅದರ ಜೊತೆಗೆ ಅನುರಾಧ ನಕ್ಷತ್ರ, ಉಪರಿ ಜ್ಯೇಷ್ಠ ನಕ್ಷತ್ರ. ಸೊ ಇಲ್ಲಿ ಏನಾಗುತ್ತೆ, ನಕ್ಷತ್ರಗಳಲ್ಲಿ ಮಹಾ ನಕ್ಷತ್ರ ಒಂದಾದಂತಹ ಅನುರಾಧ ನಕ್ಷತ್ರ ಆಗಿರುತ್ತೆ. ಮತ್ತು ಅದರ ಜೊತೆಗೆ ದಿನಫಲಗಳನ್ನು ನಾವು ನೋಡಿದಾಗೂ ಬಹಳ ವಿಶೇಷವಾದಂಥದ್ದು, ನಾವು ಏನು ಸಂಕಲ್ಪವನ್ನು ಮಾಡ್ತೀರಾ ಅದು ಸಂಪೂರ್ಣವಾದಂಥ ಫಲಗಳನ್ನು ಕೊಡುವಂಥದ್ದು ದಿನ ಆಗಿರುತ್ತೆ. ಹಾಗಾಗಿ ಈ ವರ್ಷ ಏನು 2026 ಶ್ರಾವಣ ಮಾಸದಲ್ಲಿ ಬಂದಿರುವಂತಹ ವರಮಹಾಲಕ್ಷ್ಮಿ ಹಬ್ಬ ಇದೆ ನೋಡಿ, ಪ್ರತಿಯೊಬ್ಬರು ಆಚರಣೆ ಮಾಡಲೇಬೇಕಾದಂತಹ ದಿನ ಆಗಿರುತ್ತೆ. ಕೆಲವ್ರಿಗೆ ಹೇಳ್ತಾರೆ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡಲ್ಲ, ನಾವು ಇಡೋದಿಲ್ಲ ಅನ್ನುವಂಥದ್ದು ಯಾರೆಲ್ಲ ಆ ಭಾವನೆ ಇಟ್ಕೊಂಡಿದ್ದಾರೋ ಪ್ರತಿಯೊಬ್ಬರು ಆಚರಣೆ ಮಾಡಿದ್ರೆ ಈ ಸಮಸ್ಯೆ, ಆರ್ಥಿಕ ಸಂಕಷ್ಟಗಳು ಮತ್ತು ಸಾಲದ ಬಾಧೆ ಏನಿದೆ ನಿವಾರಣೆ ಆಗುವಂಥದ್ದು ಇರುತ್ತೆ. ಯಾಕಂತ ಹೇಳಿದ್ರೆ ನಾವು ಯಾವಾಗಲೂ ಕಷ್ಟಗಳು ಹೋಗಲಿ, ಕುಟುಂಬದಲ್ಲಿ ನೆಮ್ಮದಿ ಸಿಗಲಿ ಅನ್ನುವಂಥದ್ದು ಆಚರಣೆ ಮಾಡ್ತೀವಿ. ಆದರೆ ಪ್ರತಿ ವರ್ಷ ದೇವರು ಏನು ಸಂಕಲ್ಪ ಮಾಡಿರ್ತಾರೋ ವರಗಳನ್ನು ಕೊಡುವಂಥದ್ದು ಇರುತ್ತೆ. ಆದರೆ ಈ ವರ್ಷದಲ್ಲಿ ಅಷ್ಟಲಕ್ಷ್ಮಿಗಳ ಅನುಗ್ರಹ ಪ್ರಾಪ್ತಿ ಆಗುತ್ತೆ ಅಂತ ಹೇಳುತ್ತೆ. ಮಕ್ಕಳ ವಿಚಾರದಲ್ಲಿ ಮದುವೆಯಾಗಿ ಭಾಳ ಜನ ಆಗಿರುತ್ತೆ, ಮಕ್ಕಳ ಯೋಗ ಇರೋದಿಲ್ಲ, ಸಂತಾನ ಪ್ರಾಪ್ತಿ ಆಗುವಂಥದ್ದು, ಸಾಲ ಸಮಸ್ಯೆಗಳು ಸದಾಕಾಲ ಕಾಡ್ತಾ ಇರುತ್ತೆ, ಅಂಥವ್ರಿಗೆ ಸಾಲ ನಿವಾರಣೆ ಆಗುವಂಥದ್ದು ಇರುತ್ತೆ. ಮತ್ತು ಕೆಲವ್ರಿಗಂತೂ ಮದುವೆ ವಿವಾಹ ಶುಭ ಕಾರ್ಯಗಳಿಗೆ ಅಡ್ಡಿ ಆತಂಕಗಳು ಬಂದಿರುತ್ತೆ. ಅಂದರೆ ನಾನು ಇಲ್ಲಿ ಒಂದಷ್ಟು ಪೂಜೆ ವಿಧಾನಗಳು ಬಂದಾಗ ಒಂದಷ್ಟು ವಿವರಣೆ ಕೊಡಲೇಬೇಕಾಗಿರೋ ವಿಚಾರ ಏನಪ್ಪ ಅಂದರೆ, ನಾವು ಒಂದೊಂದು ದೇವರುಗಳು ಒಂದೊಂದು ಫಲಗಳನ್ನು ಒಂದೊಂದು ಸಂಕಲ್ಪ ರೀತಿಯಲ್ಲಿ ಪೂಜೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಆದರೆ ವರವನ್ನೇ ನಾನು ಕೊಡ್ತೀನಿ, ನೀನೇನು ಸಂಕಲ್ಪ ಮಾಡ್ಕೊತೀಯ ಅದು ನಾನು ಕೊಡ್ತೀನಿ ಅಂತ ಆಕೆನೇ ಬರ್ತಾ ಇದ್ದಾಳೆ ಅಂತ ಹೇಳಿದಾಗ, ನಾವು ಏನೆಲ್ಲ ಕಷ್ಟ ಸಮಸ್ಯೆಗಳಿದೆಯೋ ಆ ದೇವಿ ಹತ್ರ ಹೇಳ್ಕೊಂಡಾಗ, ಸಂಕಲ್ಪ ರೀತಿಯಲ್ಲಿ ಮಾಡಿಕೊಂಡಾಗ ಖಂಡಿತ ಈ ವರ್ಷದಲ್ಲಿ ಅವರಿಗೆ ಒಂದು ಒಳ್ಳೆ ಫಲಗಳನ್ನು ನೀಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಗುರುಜಿ ನೀವು ಹೇಳಿದ್ರಿ ವರಮಹಾಲಕ್ಷ್ಮಿ ವ್ರತ ಸಂಪ್ರದಾಯ ಇಲ್ಲದವರು ಕೂಡ ಈ ಬಾರಿ ಆಚರಿಸಿದ್ರೆ ಒಳ್ಳೇದಾಗುತ್ತೆ ಅಂತ. ಆದ್ರೆ ಎಷ್ಟೋ ಜನರಿಗೆ ಗೊಂದಲ ಇದೆ. 1 ವರ್ಷ ಲಕ್ಷ್ಮಿಯನ್ನ ಕೂರಿಸಿದ್ರೆ 3 ವರ್ಷ ಕೂರಿಸ್ಬೇಕು, ಕೆಲವರು 9 ವರ್ಷ ಕೂರಿಸ್ಬೇಕು ಅಂತಾರೆ. ಅದು ಎಷ್ಟು ಮಟ್ಟಿಗೆ ಗುರುಜಿ, ಏನ್ ಮಾಡ್ಬೇಕು ನಾವು, ಪ್ರತಿ ವರ್ಷ ಕೂರಿಸ್ಬೇಕಾ ಹೇಗೆ ಅಂತ ಕೇಳೋರು ಇರ್ತಾರೆ, ಅಂತವ್ರಿಗೆ ಉತ್ತರ ಕೊಡೋದು. ನೋಡಿ, ಈ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ಅಂತ ಬಂದಿದ್ದು ಇಷ್ಟೇ ವರ್ಷ ಮಾಡಬೇಕು, ಹೀಗೆ ಮಾಡಬೇಕು ಅನ್ನುವಂಥದ್ದು ಏನಿಲ್ಲ. ಯಾಕಂದರೆ ಶಾಸ್ತ್ರ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನೀವು ಪ್ರತಿ ವರ್ಷವೂ ಆ ಆಚರಣೆಯನ್ನು ಮಾಡಬಹುದು. ಅಥವಾ ಏನಾದರೂ ಮನೆಯಲ್ಲಿ ಏನಾದರೂ ಸಮಸ್ಯೆಗಳಿತ್ತು, ಮೈಲಿಗೆ ಆಯಿತು ಅಂದರೆ ಅದನ್ನು ಬಿಟ್ಟು ಇನ್ನೊಂದು ವರ್ಷವೂ ಮಾಡ್ಬೋದು, ಅಥವಾ ನೆಕ್ಸ್ಟ್ ವಾರದ್ರೂ ಮಾಡಬಹುದು, ಅದರಲ್ಲಿ ಏನಿಲ್ಲ. ನಾವು ಈ ಬೇರೆ ವ್ರತಗಳಲ್ಲಿ ನಾವು ನೋಡಿದಾಗ
ನಾನು ಈಗ ಸಾಮಾನ್ಯವಾಗಿ ಈಗೆಲ್ಲ ಗೃಹ ಪ್ರವೇಶಗಳು ಅಂತ ಬಂದಾಗ ಪ್ರತಿ ಮನೆಗಳಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಮಾಡ್ತಾರೆ. ಹೌದು. ಅದರಲ್ಲಿ ಒಂದು ನಿಯಮಗಳಿದ್ದಾವೆ ಹೌದು. ನೋಡಿ, 4 ವರ್ಷಗಳನ್ನ ಖಂಡಿತ ಮಾಡಿ 5ನೇ ವರ್ಷ ಉದ್ಯಾಪನೆಗಳನ್ನ ಮಾಡಬೇಕು ಅಂತ ಹೇಳುತ್ತೆ. ಆದರೆ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯಲ್ಲಿ ಯಾವುದೇ ನಿಯಮಗಳು ಇಷ್ಟೇ ವರ್ಷವನ್ನು ಮಾಡಬೇಕು ಅನ್ನುವಂಥದ್ದು ಇಲ್ವೇ ಇಲ್ಲ. ಖಂಡಿತ. ನಿಮ್ಮ ಕೈಯಲ್ಲಿ ಎಷ್ಟು ಅನುಕೂಲ ಆಗುತ್ತೋ, ಯಾವ ರೀತಿ ಮಾಡ್ಲಿಕ್ಕಾಗುತ್ತೋ ಆ ರೀತಿಯನ್ನ ಮಾಡಬಹುದು ಅಂತ ಶಾಸ್ತ್ರದಲ್ಲಿ ಇದೆ. ಖಂಡಿತ. ಓಕೆ. ಇನ್ನು ವರಮಹಾಲಕ್ಷ್ಮಿ ವ್ರತಕ್ಕೆ ಎಷ್ಟೋ ಜನರಿಗೆ ಒಂದಿಷ್ಟು ಗೊಂದಲ ಇದೆ. ನಮ್ಮ ಮನೆ ಬಡತನದಲ್ಲಿದ್ದೀವಿ, ಈಗಾಗ್ಲೇ ನಾವು ಸಾಲದಲ್ಲಿದ್ದೀವಿ, ಲಕ್ಷ್ಮಿಗೆ ಹಣಾನೇ ಇಡಬೇಕು, ಲಕ್ಷ್ಮಿಗೆ ಒಡವೆನೇ ತೊಡಸ್ಬೇಕು, ಲಕ್ಷ್ಮಿಗೆ ಎಲ್ಲವೂ ಕೂಡ ಆಡಂಬರದಿಂದನೇ ವ್ರತ ಮಾಡಬೇಕು, ಆಗ ಮಾತ್ರ ಸಿದ್ಧಿ ಆಗುತ್ತೆ ಅನ್ನುವಂತಷ್ಟು ಗೊಂದಲ ಇರುತ್ತೆ. ಅಂಥವ್ರಿಗೆ ಏನ್ ಹೇಳ್ತೀರಾ ಗುರುಜಿ? ಈಗ ಯಾರು ಹೇಳಿದ್ದು ಆಡಂಬರವಾಗಿ ಮಾಡ್ಬೇಕು ಅಂತ? ಲಕ್ಷ್ಮಿ ಅಂತಂದ್ರೇನೆ ಆಡಂಬರ ಅಂತ ಇಲ್ಲ, ಅನ್ಕೊಳ್ತಾರೆ. ತಪ್ಪ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಯಾವುದೇ ಶಾಸ್ತ್ರದಲ್ಲಿ ಇಲ್ಲ ನೀನು ಆಡಂಬರವಾಗಿ ಮಾಡಬೇಕು ಪೂಜೆನ ಅನ್ನುವಂಥದ್ದಿಲ್ಲ. ಭಕ್ತಿ ಭಾವನೆ ಮಾತ್ರ ಮುಖ್ಯ. ಹಾಗಾಗಿ ನೀವು ಅನ್ಕೊಂಡಿರುವಂಥದ್ದು ತಪ್ಪು ಅಭಿಪ್ರಾಯ. ನೋಡಿ, ಯಾರೋ ಮನೆಯಲ್ಲಿ ಪಕ್ಕದ ಮನೆಯಲ್ಲಿ ಲಾಸ್ಟ್ ಇಯರು ಎಲ್ಲ ಉಡುಗೆಗಳು ಹಾಕಿ ತುಂಬಿಸ್ಬಿಟ್ಟಿದ್ರು. ಓ, ಏನು ಅಲಂಕಾರ, ಏನು ಅದ್ಭುತ, ವೈಕುಂಠದಲ್ಲಿರುವಂಥ ಶ್ರೀಮನ್ನಾರಾಯಣನ ಸಮೇತ ಲಕ್ಷ್ಮಿನ ಕರೆಸ್ಬಿಟ್ಟಿದ್ರು ಅಂತ ನೀವು ಅನ್ಕೋಬಹುದು. ಅವ್ರಿಗಿಂತ ಚೆನ್ನಾಗಿ ಮಾಡಬೇಕು ಅಂತ ಭಾವನೆ ಇರಬಹುದು. ಅದನ್ನು ನಾನು ವಾರ್ಗಿತ್ತಿ ಮಾಡ್ತಾ ಇದ್ದಾರೆ, ಅವ್ರಿಗಿಂತ ಚೆನ್ನಾಗಿ ಮಾಡಬೇಕು, ಎಲ್ಲ ಇಲ್ದಿರೋಂಥ ಒಡವೆಗಳೆಲ್ಲ ತಂದು ಹಾಕುವಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಆದರೆ ಆ ರೀತಿ ಪೂಜೆಗೆ ದೇವರಿಗೆ ಸಲ್ಲದು. ಯಾವುದೇ ಕಾರಣಕ್ಕೂ ಆ ರೀತಿ ನೀವು ಪೂಜೆಯನ್ನು ಮಾಡಿದ್ರೆ ದೇವರಿಗೆ ಒಪ್ಪಿಗೆ ಆಗೋದೇ ಇಲ್ಲ. ಖಂಡಿತ. ಲಕ್ಷ್ಮಿ ಎಲ್ಲಿರ್ತಾಳೆ? ಭಾವನೆ ಮತ್ತೆ ದೈವ ಭಕ್ತಿ ಭಾವನೆಗಳಲ್ಲಿ ಯಾರು ಮುಳುಗಿ ಅವರು ಸಂಕಲ್ಪ ಮಾಡ್ತಾ ಇರ್ತಾರೆ ಪೂಜೆಯನ್ನ, ಅಲ್ಲಿ ಆಕೆ ಇರ್ತಾಳೆ. ಆಕೆನೇ ವರ ಕೊಡುವಂಥವಳು. ನಮಗೆ ಕಷ್ಟ ಸಮಸ್ಯೆಗಳಿದೆ, ನಮಗೆ ಬೇಕಾಗಿರುವಂಥ ಆರೋಗ್ಯ ಸಿದ್ಧಿ ಆಗಲಿ, ನಮಗೆ ಕುಟುಂಬ ಅಭಿವೃದ್ಧಿ ಆಗಲಿ ಅಂತ ವರ ಕೊಡೋಕೆ ಬಂದಿದ್ದಾರೆ. ಆ ವರ ಕೊಡುವಾಗ ನನ್ನ ಹತ್ರನೇ ಜಾಸ್ತಿ ಇದೆ ದುಡ್ಡು, ನನ್ನ ಹತ್ರನೇ ತೋರಿಸ್ಕೊಳ್ಳುವಂಥದ್ದು ಆಕೆಗೆ ನಮಗೆ ಅನುಕೂಲ ಆಗೋದಿಲ್ಲ ಅಂತ ಹೇಳುತ್ತೆ. ಹಾಗಾಗಿ ಯಾವುದೇ ಆಡಂಬರದ ಆಚರಣೆ ಇರೋದಿಲ್ಲ ಲಕ್ಷ್ಮೀ ಪೂಜೆಗೆ. ನೀವು ಏನೇ ಪೂಜೆಯನ್ನು ಮಾಡಿ ಶಾಸ್ತ್ರಗಳು ಇದ್ದಾವೆ, ಹೀಗೆ ಮಾಡಬೇಕು ಅನ್ನೋಂಥದ್ದು ಅದು ಒಂದು ಸ್ವಲ್ಪ ತಿಳ್ಕೊಳ್ಬೇಕಾಗುತ್ತೆ. ಸುಮ್ಮನೆ ಜನರಲ್ ಆಗಿ ಈಗೆಲ್ಲ ಪದ್ಧತಿಗಳು ನಾವು ನೋಡ್ತಾ ಇದ್ದೀವಿ. ತಾಮ್ರ ಮತ್ತು ಒಂದಷ್ಟು ಹಿತ್ತಾಳೆ, ಇದು ಕೆಲವೊಂದೆಲ್ಲ ಇಂತಹದ್ರಲ್ಲೇ ಲೋಹದಲ್ಲಿ ಕಲಶವನ್ನು ಇಡಬೇಕು ಅಂತ ಒಂದಷ್ಟು ನಿಯಮಗಳು ಇರುತ್ತೆ, ಪೂಜೆ ವಿಧಿ ವಿಧಾನಗಳಿದ್ದಾವೆ. ಅದನ್ನು ತಿಳ್ಕೊಂಡ್ರೆ ಸಾಕು. ನಮಗೆ ಇವತ್ತು ಒಂದು ಚಿಕ್ಕದಾಗಿ ಒಂದು ಹೂವು ತಂದು ಹಾಕೋಕ್ಕಾಗಲ್ಲ, ಅಷ್ಟು ಬೆಲೆ ಇರುತ್ತೆ. ಯಾಕಂದ್ರೆ ಲಕ್ಷ್ಮೀ ಪೂಜೆ ಅಂದ್ರೆ ಎಲ್ಲರಿಗೂ ಲಕ್ಷ್ಮಿ ಮನೆಗೆ ಬರಲೇಬೇಕು ಅಂತೇಳಿ ಎಲ್ಲ ರೇಟ್ಗಳು ಜಾಸ್ತಿ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ನೀವು ಸಾಲ ಮಾಡಿ ತಗೊಬಂದು ದೇವ್ರಿಗೆ ಹಾಕಿ ಅಂತ ಎಲ್ಲಿ ಶಾಸ್ತ್ರದಲ್ಲಿ ಇಲ್ಲ, ಅಗತ್ಯ ಇಲ್ಲ ಅಂತ ಹೇಳ್ತೀರಾ. ಓಕೆ. ಇನ್ನು ವರಮಹಾಲಕ್ಷ್ಮಿ ವ್ರತ ಮಾಡೋದ್ರಿಂದ, ಯಾಕಂದ್ರೆ ಲಕ್ಷ್ಮಿ ಒಂದ್ ರೀತಿಯಲ್ಲಿ ಚಂಚಲೆ ಅಂತ ಹೇಳ್ತಾರೆ. ಒಂದು ದಿನ ನಮ್ಮಲ್ಲಿ ಇಲ್ಲಿದ್ರೆ ಇನ್ನೊಂದು ದಿನ ಆಚೆ ಹೋಗಿ ಇನ್ಯಾರ್ದೋ ಮನೇಲಿ ಇರ್ತಾಳೆ ಅನ್ನೋ ಒಂದು ಇಷ್ಟು ಕಲ್ಪನೆ ಇದೆ ಜನರಿಗೆ. ಹಾಗಾಗಿ ಲಕ್ಷ್ಮಿಯ ಚಂಚಲ ಮನಸ್ಥಿತಿಯನ್ನ ವರಮಹಾಲಕ್ಷ್ಮಿ ವ್ರತದಿಂದ ಒಲಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? 100ಕ್ಕೆ 100ರಷ್ಟು ಇದೆ. ಯಾಕಂತ ಹೇಳಿದ್ರೆ 2 ವೇದದಲ್ಲಿ ಒಂದು ಮಾತಿದೆ. ಅದರಲ್ಲಿ ನಾವು ಕೆಲವೊಂದು ವೇದಗಳಲ್ಲಿ ಒಂದು ನಿರ್ದಿಷ್ಟವಾದಂಥ ಪ್ರಮಾಣದಲ್ಲಿ ಒಂದಷ್ಟು ಪೂಜೆ ವಿಧಿವಿಧಾನ, ಒಂದಷ್ಟು ಹೀಗೆ ಮಾಡಬೇಕು ಅನ್ನೋಂಥದ್ದು ಇರುತ್ತೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ಣ ವೇದ ಅಂತ. ಅಥರ್ಣದಲ್ಲಿ ಬರುವಂಥದ್ದು ಕೆಲವೊಂದೆಲ್ಲ ನೆಗೆಟಿವ್ ನಕಾರಾತ್ಮಕವಾದಂಥದ್ದು, ಕೆಲವೊಂದೆಲ್ಲ ಪೂಜೆ ವಿಧಾನಗಳು ಬರುತ್ತೆ. ನಮಗೆ ಋಗ್ವೇದ ಯಜುರ್ವೇದದಲ್ಲಿ ಬರುವಂಥ ಪೂಜೆ ವಿಧಾನಗಳನ್ನು ಒಂದಷ್ಟು ವೇದ ಮಂತ್ರಗಳಲ್ಲಿ ಬರುವಂಥದ್ದು ಇರುತ್ತೆ. ಸಾಮವೇದ ಅಂತ ಹೇಳಿದ್ರೆ ಒಂಥರ ಹಾಡುಗಳ ರೀತಿಯಲ್ಲಿ, ಸಾಮಗಾನ ರೀತಿಯಲ್ಲಿ ಪೂಜೆಗಳನ್ನು ಸಲ್ಲಿಸುವಂಥದ್ದು ಇರುತ್ತೆ. ನಮಗೆ ವೇದ ಅಂತ ಬಂದಾಗ ಋಗ್ವೇದ ಯಜುರ್ವೇದ ಅದರಲ್ಲಿ ಬರುವಂಥದ್ದು ಅಂತ ಹೇಳಿದ್ರೆ ಲಕ್ಷ್ಮೀ ಸಹಸ್ರನಾಮಗಳು ಬರಬಹುದು, ಅಥವಾ ಶ್ರೀ ಸೂಕ್ತಗಳು ಬರುವಂಥದ್ದು, ಮಂತ್ರಗಳ ಉಪನಿಷತ್ತುಗಳಲ್ಲಿ ಬರುವಂಥದ್ದು ಇರುತ್ತೆ. ಮತ್ತು ಭಾವನಾತ್ಮಕ ಭಕ್ತಿಯಿಂದ ಆಚರಣೆ ಮಾಡುವಂಥ ಒಂದಷ್ಟು ವಿಧಾನಗಳ ನಾವು ನೋಡಬಹುದು. ಅದರಲ್ಲಿ ನೀವು ಲಕ್ಷ್ಮೀನ ಹಾಡುಗಳಲ್ಲಿ ಹೋಲಿಸ್ಕೋಬಹುದು, ಅಥವಾ ಭಾವನೆಯಿಂದ ಮನಸ್ಸಲ್ಲೇ ಪ್ರಾರ್ಥನೆಯಿಂದ ದೇವರನ್ನ ಹೋಲಿಸ್ಕೊಳ್ಬಹುದು ಅಂತ ಹೇಳುತ್ತೆ. ದೇವರನ್ನ ಪೂಜೆ ಪುನಸ್ಕಾರಗಳನ್ನು ಯಾವುದೇ ರೀತಿಯನ್ನಾದರೂ ಮಾಡುವಂತಹ ಪೂಜೆ ಅದು ಏಕಾಗ್ರತೆ ಭಕ್ತಿಯಲ್ಲಿ ಇರಬೇಕು ಅನ್ನುವಂಥದ್ದು ಇರುತ್ತೆ. ನಾನು ಒಂದಷ್ಟು ಮಂತ್ರಗಳನ್ನು ಸಿದ್ಧಿ ವಿಚಾರದಲ್ಲಿ ನಾವು ನೋಡಿದಾಗ ಬೀಜಾಕ್ಷರ ಮಂತ್ರಗಳಲ್ಲಿ ಅತಿ ಬೇಗ ಫಲಗಳು ಕೊಟ್ಟಿರೋದು ಲಕ್ಷ್ಮೀ ಪೂಜೆ. ನಾನು ಒಂದಷ್ಟು ಹೋಮ ಹವನಾದಿಗಳು ಮಾಡಿದಾಗ ಈ ಬೇರೆ ಪೂಜೆಗಳಿಗಿಂತನೂ ಈ ಬೀಜಾಕ್ಷರ ಮಂತ್ರಗಳಲ್ಲಿ ಸಿದ್ಧಿ ಮಾಡ್ಕೊಂಡಿರುವಂಥದ್ದೇನಿದೆ, ಜಪ ಮಾಡಿ ಒಂದಷ್ಟು ಪೂಜೆಗಳನ್ನು ಏನು ಮಾಡ್ತಾರೋ ಅವ್ರಿಗೆ ಹೆಚ್ಚು ಲಾಭ ಮತ್ತು ಹೆಚ್ಚು ಅನುಕೂಲ ಆಗಿರುವಂಥದ್ದಿದೆ. ಈ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಕನಿಷ್ಠ ಪಕ್ಷ 108 ಸರಿ ಆದರೂ ಲಕ್ಷ್ಮೀ ಬೀಜಾಕ್ಷರ ಮಂತ್ರವನ್ನು ಪಠನೆ ಮಾಡಬೇಕು ಅಂತ ಹೇಳ್ತಾರೆ. ಏನಿದೆ ದೊಡ್ಡ ಬೀಜಾಕ್ಷರ ಮಂತ್ರಗಳು ಇಲ್ಲ. ಓಂ ಶ್ರೀಂ ರೀಂ ಕ್ಲೀಂ ಐಂ ಮಹಾಲಕ್ಷ್ಮೀ ನಮಃ,
ಈ ಮಂತ್ರವನ್ನು ಹೇಳಿ ಜಪ ಮಾಡಿ ದೇವರನ್ನ ಆರಾಧನೆ ಮಾಡಿ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಖಂಡಿತ. ಸೊ ಇದನ್ನ ಹೇಳಿ ಸಂಕಲ್ಪ ಮಾಡಿದ್ರೆ ಸಾಕು, ಅವರಿಗೆ ಏನೆಲ್ಲ ಸಮಸ್ಯೆಗಳಿದೆಯೋ ಬಗೆಹರಿಯುತ್ತೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಬ್ಬಗಳಂತ ಬಂದಾಗ ನಮ್ಮ ಆರ್ಥಿಕ ಪರಿಸ್ಥಿತಿ ಒಂದಷ್ಟು ಸಮವಾಗಿ ಒಂದು ರೀತಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಲಕ್ಷ್ಮೀ ಪೂಜೆ, ಅದರಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆನೇ ಬಹಳ ಮುಖ್ಯವಾಗಿರುತ್ತೆ. ಖಂಡಿತ. ಇನ್ನು ಮುಖ್ಯವಾಗಿ ಕೆಲವೊಬ್ರು ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳ್ತಾರೆ, ಇನ್ನು ಕೆಲವೊಬ್ರು ವರಮಹಾಲಕ್ಷ್ಮಿ ವ್ರತ ಅಂತ ಕರೀತಾರೆ. ಇದೆರಡಕ್ಕೂ ಏನಾದ್ರೂ ವ್ಯತ್ಯಾಸ ಇದೆಯಾ ಗುರೂಜಿ? ನೋಡಿ, ಹಬ್ಬ ಅಂದ್ರೆ ಆಡಂಬರವಾಗಿ ಸಂತೋಷವಾಗಿ ಆಚರಣೆ ಮಾಡುವಂಥದ್ದು. ವ್ರತ ಅಂತ ಹೇಳಿದ್ರೆ ನಿಯಮ ನಿಷ್ಠೆಗಳನ್ನ ಇರುವಂಥದ್ದು. ಆದರೆ ಇಲ್ಲಿ ವರಮಹಾಲಕ್ಷ್ಮಿ ವ್ರತದ ಆಚರಣೆ ಅನ್ನೋದೇ ಮುಖ್ಯವಾಗಿರುತ್ತೆ. ಕೆಲವರು ಆಡಂಬರವಾಗಿ ಹಬ್ಬದ ರೀತಿಯಲ್ಲಿ ಅವರ ಸಂಭ್ರಮವನ್ನು ಆಚರಣೆ ಮಾಡುವಂಥದ್ದು ನಾವು ನೋಡ್ತೀವಿ. ಆದರೆ ಶಾಸ್ತ್ರದಲ್ಲಿ ಏನು ಹೇಳುತ್ತೆ, ವ್ರತದ ಆಚರಣೆ, ವರಮಹಾಲಕ್ಷ್ಮಿ ವ್ರತದ ಆಚರಣೆ ಅನ್ನುವಂಥದ್ದು ಇರುತ್ತೆ. ಸೊ ಇದರಲ್ಲಿ ಭಾರಿ ವ್ಯತ್ಯಾಸಗಳು ಏನಿಲ್ಲ, ಅವರವರ ತಿಳುವಳಿಕೆ ಅವರವರ ಭಾವನೆಗಳಿಗೆ ಒಳಪಟ್ಟಿರುವಂತದ್ದಾಗಿರುತ್ತೆ. ಖಂಡಿತ. ಇನ್ನು ಮುಖ್ಯವಾಗಿ ಗುರೂಜಿ, ವರಮಹಾಲಕ್ಷ್ಮಿಯ ವ್ರತದ ವಿಧಿ ವಿಧಾನಗಳು ಯಾವ ರೀತಿ ಆಗಿರ್ಬೇಕು, ಯಾವ ರೀತಿ ಲಕ್ಷ್ಮಿಯನ್ನ ಪೂಜಿಸಬೇಕು ಮತ್ತು ಯಾವ ಸಮಯದಲ್ಲಿ ಪೂಜಿಸೋದು? ಅಂದ್ರೆ ಕೆಲವೊಬ್ರು ಸಂಜೆ ಅಂತ ಅಂತಾರೆ, ಕೆಲವೊಬ್ರು ಬೆಳಿಗ್ಗೆ ಅಂತ ಹೇಳ್ತಾರೆ. ಹಾಗಾಗಿ ಯಾವ ಸಮಯ ಸೂಕ್ತ ಅಂತ? ಈ ವರ್ಷದಲ್ಲಿ ಸಂಜೆ ಸಮಯ ಅಷ್ಟು ಪ್ರಶಸ್ತವಾಗಿರೋದಿಲ್ಲ. ಯಾಕಂತ ಹೇಳಿದ್ರೆ ಶುಕ್ರವಾರ ನಾವು ಯಮಗಂಟ ಕಾಲವನ್ನು ನೋಡ್ತೀವಿ, ಮತ್ತೆ ಅದರ ಜೊತೆಗೆ ಬೆಳಗ್ಗೆ 10:45 ರಾವು ಕಾಲವನ್ನು ನೋಡ್ತೀವಿ. ಬ್ರಾಹ್ಮಿ ಮುಹೂರ್ತ ಬಹಳ ಶ್ರೇಷ್ಠ. ಅದರಲ್ಲಿ ಒಂದಷ್ಟು ಲಗ್ನಗಳು ಅಂತ ಬರುತ್ತೆ. ಅದರಲ್ಲಿ ಕರ್ಕಾಟಕ ಲಗ್ನ ಅಂತ ಹೇಳಿದ್ರೆ ಬಹಳ ಚಂದ್ರ, ಅದು ಕರ್ಕಾಟಕ ಲಗ್ನಕ್ಕೆ ಅಧಿಪತಿಯಾದಂಥವನು. ಚಂದ್ರ ಲಕ್ಷ್ಮಿಯ ಸಹೋದರ ಅಂತ ಹೇಳ್ತೀವಿ. ನೋಡಿ, ಅಲ್ಲಿ ನಾವು ಒಂದು ಪೂಜೆಯನ್ನು ಮಾಡಬೇಕು, ಒಂದು ಕುಟುಂಬ ಸಮೇತ ಎಲ್ಲರೂ ಸೇರಿ ಮಾಡುವಂಥದ್ದು ಇರುತ್ತೆ. ನಾವು ಕರ್ಕಾಟಕ ಲಗ್ನ ಎಷ್ಟೊತ್ತಿಗೆ ಬರುತ್ತೆ ಅಂದ್ರೆ 4:45 ಬೆಳಗ್ಗೆ, ಆ 4:45 5:45 6 ಗಂಟೆ ಒಳಗಡೆ ಮುಗಿದೋಗ್ಬಿಡುತ್ತೆ. ಹಾಗಾಗಿ ಆ ಸಂದರ್ಭವನ್ನ ನಾವು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ. ಅತಿ ಶ್ರೇಷ್ಠವಾದಂಥ ಸಮಯ ಅದು ಮುಖ್ಯವಾಗಿರುತ್ತೆ ಬ್ರಾಹ್ಮಿ ಮುಹೂರ್ತ. ಅಕಸ್ಮಾತ್ ಕೆಲವೊಮ್ಮೆ ಬೆಳಗ್ಗೆ ಎದ್ದೊಳಕ್ಕಾಗಲ್ಲ, ಲೇಟ್ ಆಯಿತು ಕೆಲಸಗಳು ಅಂತ ಹೇಳಿದಾಗ 8 ಗಂಟೆಯಿಂದ 9:30ವರೆವರೆಗೂ 9:45 ಚೆನ್ನಾಗಿದೆ. ಅದು ಕನ್ಯಾ ಲಗ್ನ ಬರುತ್ತೆ. ಹಾಗಾಗಿ ಕನ್ಯಾ ಲಗ್ನಾಧಿಪತಿ ಏಕಾದಶ ಸ್ಥಾನದಲ್ಲಿ ಬುಧ ಇರ್ತಾನೆ. ಏಕಾದಶ ಸ್ಥಾನ ಮತ್ತೆ ಅದ್ರ ಜೊತೆಗೆ ಗುರು ಏಕಾದಶ ಸ್ಥಾನದಲ್ಲಿ ಇರ್ತಾನೆ. ಗುರು ಧನಕಾರಕ ಆಗಿರ್ತಾನೆ. ಮತ್ತೆ ಗುರು ಪರಮೋಚ್ಚ ಸ್ಥಾನದಲ್ಲಿರ್ತಾನೆ. ಆ ಸಂದರ್ಭನೂ ಬಹಳ ಮುಖ್ಯವಾಗಿರುತ್ತೆ ಲಗ್ನ ಅಂತ ತೆಗೆದುಕೊಂಡಾಗ. ಹಾಗಾಗಿ ಈ ಎರಡೂ ಸಮಯ ಬಹಳ ಮುಖ್ಯವಾಗಿರುತ್ತೆ. ಇನ್ನು ಯಮಗಂಟ ಕಾಲ ಸಂಜೆ 5:01 ಇರೋದ್ರಿಂದ ಸಂಜೆ ಅಷ್ಟು ಪ್ರಶಸ್ತವಾಗಿರೋದಿಲ್ಲ. ಇನ್ನು ಕೆಲವರು ವಿಸರ್ಜನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಬೆಳಗ್ಗೆ ಸಾಧ್ಯವಾದಷ್ಟು ಈ ಲಕ್ಷ್ಮಿನ ಕುಣಿಸೋದು, ಇದೆಲ್ಲ ಮಾಡೋದು ಬಹಳ ಒಳ್ಳೆಯದು. ಇನ್ನ ಲಕ್ಷ್ಮಿನ ಹಿಡೋದು ಬಹಳ ಜನಕ್ಕೆ ವಿಧಿವಿಧಾನ. ಸೊ ಹೇಗೆ ಆಚರಣೆ ಮಾಡ್ತಾ ಇದ್ದೀರಾ? ಹೋದ ವರ್ಷ ಹೇಗೆ ಆಚರಣೆ ಮಾಡಿದ್ರಿ, ಮತ್ತೆ ಈ ವರ್ಷ ಒಂದು ಪ್ಲಾನಿಂಗ್ ಇರುತ್ತೆ, ನಾನು ಹೇಗೆ ಆಚರಣೆ ಮಾಡಬೇಕು ಅನ್ನುವಂಥದ್ದು ನಿಮಗೆ. ಆದರೆ ನಿಮ್ಮ ಆಲೋಚನೆಗಳು, ನಿಮ್ಮ ಅಲಂಕಾರಗಳು ಏನೇ ಇರಲಿ, ಶಾಸ್ತ್ರದ ವಿಚಾರದಲ್ಲಿ ನಾನು ತಿಳಿಸ್ಕೊಡ್ತೇನೆ ನಿಮಗೆ. ಸೊ ಹೇಗೆ ಮಾಡಬೇಕು, ಹೇಗೆ ಮಾಡಬಾರ್ದು, ಇದೊಂದು ಸ್ವಲ್ಪ ನೀವು ಗಮನ ಹರಿಸ್ಕೊಬಿಟ್ರೆ ಖಂಡಿತ ಈ ವರ್ಷ ನಿಮಗೆ ಸಾಕ್ಷಾತ್ ವರಮಹಾಲಕ್ಷ್ಮಿ ನಿಮಗೆ ವರವನ್ನು ಕೊಟ್ಟು ನಿಮ್ಮ ಇಷ್ಟಾರ್ಥ ಪ್ರಾಪ್ತಿ ಆಗುತ್ತೆ. ನೀವು ಅವ್ರು ಯಾರೋ ಹೇಳಿದ್ರು, ಇವ್ರು ಏನೋ ಹೇಳಿದ್ರು, ಅಯ್ಯೋ ನಮ್ಮ ಪಕ್ಕದ ಮನೆಯವರು ಹಾಗೆ ಮಾಡ್ತಾರಂತೆ, ಅಯ್ಯೋ ನಮ್ಮ ಹಿಂದೆ ಶಾಸ್ತ್ರಗಳು, ನಮ್ಮ ಪದ್ಧತಿ ಹೀಗೆ, ಇವೆಲ್ಲವೂ ಬಿಡಿ. ಶಾಸ್ತ್ರದಲ್ಲಿ ಆಚರಣೆ ಮಾಡೋದು ಹೇಗೆ, ಇದನ್ನು ನಿಮಗೆ ಈ ದಿನ ತಿಳಿಸ್ಕೊಡ್ತೀನಿ. ನೀವು ಮೊದಲಿಗೆ ಬೆಳಗ್ಗಿನ ಜಾವ ಶಾಸ್ತ್ರಬದ್ಧವಾಗಿ ಇದನ್ನು ನಾನು ತಿಳಿಸ್ಕೊಡ್ತಾ ಇರುವಂಥದ್ದು. ಬೆಳಗ್ಗೆ ನಿತ್ಯ ಕರ್ಮ ಅನುಷ್ಠಾನವಾಗಿ ಎದ್ದು ಸ್ನಾನಾದಿಗಳನ್ನು ಮಾಡಿ ಮೊದಲಿಗೆ ಶುಚಿಯನ್ನು ಮಾಡುವಂಥದ್ದು. ಮನೆಯ ಮುಂಬದಿ ಲಕ್ಷ್ಮಿ ಹುಡುಕ್ತಾ ಇರ್ತಾಳಂತ ಬೆಳಗ್ಗೆನೆ, ಎಲ್ಲಿ ಯಾರ ಮನೆಗೆ ಹೋಗಬೇಕು, ಇನ್ನು ಬೆಳಗ್ಗೆನೇ ಎದ್ದಿಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಅಲ್ಲಿ ಬರೋದೇ ಇಲ್ಲ ಲಕ್ಷ್ಮಿ. ಹಾಗಾಗಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದ ಮುಂಚಿತವಾಗಿ ಎದ್ದು ಸ್ನಾನಾದಿಗಳನ್ನು ಮಾಡಿ ಮನೆಯ ಮುಂದೆ ರಂಗೋಲಿಯನ್ನು ಹಾಕಿ, ಸಾಧ್ಯವಾಯಿತು ಜಾಗ ಇದೆ ಅಂತ ಹೇಳಿದ್ರೆ ಗೋಮೂತ್ರ ಗೋಮಯ ಎಲ್ಲ ಹಾಕಿ ಒರೆಸಿ ಮತ್ತೆ ರಂಗೋಲಿಗಳನ್ನು ಹಾಕಿ ತೋರಣವನ್ನು ಕಟ್ಟಬೇಕು. ತುಳಸಿ ಪೂಜೆಯನ್ನು ಸಲ್ಲಿಸ್ಬೇಕು. ಮೊದಲಿಗೆ ತುಳಸಿ ಪೂಜೆ, ತುಳಸಿ ಹತ್ರ ದೀಪವನ್ನು ಹಚ್ಚಬೇಕು. ಆವಾಗಲೇ ಅಲ್ಲೇ ಸಕಾರಾತ್ಮಕವಾದಂಥ ಒಂದು ಶಕ್ತಿ ಮನೆಗೆ ಬರಲಿಕ್ಕೆ ಪ್ರಾರಂಭ ಆಗುವಂಥದ್ದಿರುತ್ತೆ. ಸೊ ನಾವು ಮೊದಲಿಗೆನೇ ದೇವ್ರ ಮನೆ ಹತ್ರ ಹೋಗ್ಬಿಟ್ಟು, ಈ ಕೆಲವರು ಏನು ಮಾಡ್ತಾರೆ, ಹಿಂದಿನ ದಿವಸನೇ ರೆಡಿ ಮಾಡ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ಅದು ಫಲಗಳು ಕೊಡೋದಿಲ್ಲ. ಸುಮ್ಮನೆ ನೀವು ಸಿದ್ಧತೆ ಮಾಡಿಬಿಟ್ಟು ಇಡೀ ಕಳಶನೆಲ್ಲ ಜೋಡ್ಸಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಅದು ಫಲಗಳು ಕೊಡೋದಿಲ್ಲ. ಬ್ರಾಹ್ಮಿ ಮುಹೂರ್ತ ಆಚೆಯಿಂದ ನೀವು ಕ್ಲೀನ್ ಮಾಡಿಕೊಂಡು ಬರಬೇಕಾಗತ್ತೆ. ನಂತರ ಏನು ಮಾಡ್ಕೋಬೇಕು, ನೀವು ದೇವ್ರ ಮನೆಯಲ್ಲಿ ಇಡಬೇಕು ಅಥವಾ ನೀವು ಹಾಲಲ್ಲಿ ಇಡಬೇಕು ಅನ್ನೋಂಥದ್ದು ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ಹಾಲಲ್ಲಿ ಇಟ್ಟರೆ ಎಲ್ಲನೂ ಶಾಸ್ತ್ರಬದ್ಧವಾಗಿ ನೀಟಾಗಿ ಆಗುತ್ತೆ. ಉತ್ತರದ ದಿಕ್ಕಿಗೆ ಲಕ್ಷ್ಮೀ ಮುಖ ಇರಬೇಕು.
ಆ ಥರ ಪಡಿಸ್ಕೋಬೇಕು ಟೇಬಲ್ಸ್ ಎಲ್ಲ ಹಾಕ್ಕೊಂಡು. ನಂತರ ಏನು ಮಾಡ್ಕೋಬೇಕು, ಮೊದಲಿಗೆ ಒಂದು ಮಣೆಯನ್ನು ಹಾಕಬೇಕು. ಮಣೆಯನ್ನು ಹಾಕಿ ಅದು ಸಾಧ್ಯವಾಯಿತು ನಿಮಗೆ ಸಿಗುತ್ತೆ ಅಂತ ಹೇಳಿದ್ರೆ ಅತಿ ಈ ಮರದಿಂದ ಮಾಡಿರೋಂಥ ಮಣೆ ಬಹಳ ಶ್ರೇಷ್ಠವಾದಂಥದ್ದು. ಅದರ ಮೇಲೆ ಬಾಳೆ ಎಲೆಯನ್ನು ಹಾಕಿ ಅಕ್ಕಿಯನ್ನು ಹಾಕಬೇಕು. ಅಷ್ಟದಳವನ್ನು ಬರಿಬೇಕು. ಅಷ್ಟದಳ ಲಿಖಿತ್ವ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಒಂದು ಕೈಯಲ್ಲಿ ಅಷ್ಟದಳ ಬರೆದು ಅದರ ಮೇಲೆ ಒಂದು ತಾಮ್ರದ ದೊಡ್ಡ ಬಿಂದಿಗೆಯನ್ನು ಇಡಬೇಕು. ನೋಡಿ, ಇದು ನಿಮಗೆ ಒಂದು ಸೀರೆಯನ್ನು ಕಟ್ಟಲಿಕ್ಕೂ ಇದು ಉಪಯೋಗ ಬರುತ್ತೆ. ದೊಡ್ಡದಾದಂಥ ಬಿಂದಿಗೆ ಎಲ್ಲಾದರೂ ಮೊದಲೇ ಮಾಡ್ಕೋಬೇಕು ಇದನ್ನೆಲ್ಲ. ಹಾಗಾಗಿ ದೊಡ್ಡ ಬಿಂದಿಗೆಯನ್ನು ಇಟ್ಟು ಅದರ ಒಳಗಡೆ, ಬಿಂದಿಗೆ ಒಳಗಡೆ ಅಕ್ಕಿಯನ್ನು ಅರ್ಧ ಭಾಗದಷ್ಟು ಹಾಕಬೇಕು. ನಮಗೆ ಹೇಗೆ ಹೊಟ್ಟೆ ತುಂಬುತ್ತೆ ಊಟ ಮಾಡಿದ್ರೆ, ಅದೇ ಥರ ಸಾಕ್ಷಾತ್ ವರಮಹಾಲಕ್ಷ್ಮಿ ನಮ್ಮ ಮನೆಗೆ ಬರ್ತಾ ಇದ್ದಾಳೆ. ಹಾಗಾಗಿ ಅದರ ಒಂದು ಅರ್ಧ ಭಾಗದಷ್ಟು ಅಕ್ಕಿಯನ್ನು ಹಾಕಿ ಒಂದು 5 ಬಗೆಯ ಹಣ್ಣುಗಳು, ನೀವು ಮೊದಲೇ ಸಂಕಲ್ಪ ಇರುತ್ತೆ ಒಂದೇ ದಿನ ತೆಗಿತೀರ 3 ದಿನ ತೆಗಿತೀರ ಅಂತ. ಹಾಗಾಗಿ 5 ಬಗೆಯ ಹಣ್ಣು ಮತ್ತು ಡ್ರೈ ಫ್ರೂಟ್ಸ್ ಒಂದು 5, ಮತ್ತು ನಿಮಗೆ ಯಥಾಶಕ್ತಿ 101, 1001 ಎಷ್ಟು ದಕ್ಷಿಣೆ ಇಡ್ಲಿಕ್ಕಾಗುತ್ತೋ. ನೀವು ಎಲ್ಲರೂ ಕಾಣಿಸೋ ಥರ ನೀವೇನು ಕಟ್ಟು ದುಡ್ಡಿಡೋದಕ್ಕಿಂತ ನಾನು ಏನೇ ಹೇಳಿದೆ, ಅಕ್ಕಿ ಒಳಗಡೆನೇ ಇಟ್ಟರೆ ಒಂದು 10,000ನೋ ಎಷ್ಟು ನಿಮ್ಗೆ ಅನುಕೂಲ ಆದಷ್ಟು ಇಟ್ಟು ಅದರಲ್ಲಿ ನೀವು ಅದ್ರ ಮೇಲೆ ಇನ್ನೊಂದು ಬಿಂದಿಗೆಯನ್ನು ಸರ್ವ್ ಮಾಡ್ಕೋಬೇಕಾಗತ್ತೆ, ನೀರನ್ನು ಇಡಬೇಕಾಗತ್ತೆ. ಈಗ ದೊಡ್ಡದು ಏನು ಮಾಡಿದ್ರು ಅದೇ ಥರ ಹೊಟ್ಟೆ ಭಾಗ ಲಕ್ಷ್ಮಿಗೆ ಅನ್ನುವಂಥ ಭಾವನೆ. ಅದರ ಮೇಲೆ ಮಾವಿನ ಸೊಪ್ಪನ್ನು ಇಟ್ಟು ನೀರಿನ ಒಂದು ಚಿಕ್ಕದಾದ ಬೆಳ್ಳಿ ಚೊಂಬಿತ್ತು ಅಂದ್ರೇನು ಇಡಿ, ಇಲ್ಲ ಅಂದರೆ ಮತ್ತೆ ತಾಮ್ರನೇ ಇಡಬಹುದು, ಏನು ತೊಂದರೆ ಏನಿಲ್ಲ. ಆ ತಾಮ್ರ ಬಹಳ ಶ್ರೇಷ್ಠವಾದಂಥದ್ದು. ಅದರಲ್ಲಿ ನೀರು, ಲಕ್ಷ್ಮಿ ವಿಗ್ರಹ ಅಥವಾ ಕಾಯಿನ್ ಏನಾದರೂ ಇದ್ರೇನು ಹಾಕ್ಬೋದು. ಪಂಚಪಲ್ಲವಗಳು ಹಾಕಬೇಕು. ಅದಕ್ಕೆ ನಿಮಗೆ ಪಂಚಪಲ್ಲವಗಳು ಸಿಕ್ಕಲಿಲ್ಲ, ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಪಚ್ಚಕರ್ಪೂರ, ಏಲಕ್ಕಿ, ಲವಂಗ ಅದನ್ನು ಸಹ ಹಾಕಿ ಅದ್ರ ಮೇಲೆ ವೀಳ್ಯದೆಲೆನ ಇಡಬೇಕು. ನೋಡಿ, ವೀಳ್ಯದೆಲೆ ಹಲ್ಲು ಬರುತ್ತೆ ಕೆಳಗಡೆ, ಅದು ಗ್ರಿಪ್ಗೆಗೋಸ್ಕರ ನಾವು ಹೊಟ್ಟೆ ಭಾಗದ ಹತ್ರ ಆ ಅಕ್ಕಿಯನ್ನು ಹಾಕಿದಾಗ ಮಾವಿನ ಸೊಪ್ಪು, ಅಲ್ಲಿ ನಾರಾಯಣ ಸ್ವರೂಪ ಅಂತ ಹೇಳ್ತೀವಿ. ನಾರಾಯಣಗೆ ನಾವು ಆರಾಧನೆ ಮಾಡ್ತೇವೆ. ಆ ಕೂದಲುಗಳು ಹೇಗೆ ಬರುತ್ತೋ ಅದನ್ನು ಈ ಬಾಳೆ ಎಲೆ, ಮಾವಿನ ಸೊಪ್ಪು ಇದೆಲ್ಲ ನಾವು ಇರ್ತೀವಲ್ಲ, ಒಂದೊಂದು ರೀತಿಯಲ್ಲಿ ಭಾವನೆಗಳು ಬರುತ್ತೆ. ಅದರ ಮೇಲೆ ಕಳಶವನ್ನು ಇಟ್ಟಾಗ 3 ಎಲೆ ಅಥವಾ 5 ಎಲೆಯನ್ನು ಇಟ್ಟು ಒಳ್ಳೆ ತೆಂಗಿನಕಾಯಿ, ಚೆನ್ನಾಗಿ ನೀರಿರುವಂಥ ತೆಂಗಿನಕಾಯಿನ ಇಟ್ಟು ಅದಕ್ಕೆ ನಿಮಗೆ ಅನುಕೂಲ ಮುಖವಾಡ ಇಡಬೇಕು ಇದೆ, ಬೆಳ್ಳಿ ಮುಖವಾಡ ಇದೆ ಅಂತ ಹೇಳಿದ್ರೆ ಇಡಬಹುದು. ಇಲ್ಲ ಅಂತ ಹೇಳಿದ್ರೆ ತೆಂಗಿನಕಾಯಿಗೆ ನೀವು ಅಲಂಕಾರ ಮಾಡ್ಕೋಬಹುದು. ಅರಿಶಿನ ಬೆಳೆದ್ಬಿಟ್ಟು ಅದಕ್ಕೆ ಕುಂಕುಮ ಎಲ್ಲವನ್ನ ಇಟ್ಟು ಅದ ನಂತರ ನೀವು ಸೀರೆಯನ್ನು ಕಟ್ಟುವಂಥದ್ದು. ಅವಾಗ ನೋಡಿ, ನಿಮಗೆ ಕೆಳಗಡೆ ದೊಡ್ಡ ಬಿಂದಿಗೆ ಇದ್ದಾಗೂ ಅದು ಸೀರೆ ನೆರಗುಗಳು ಎಲ್ಲ ಚೆನ್ನಾಗಿ ಬರುವಂಥದ್ದು ಇರುತ್ತೆ. ನೀಟಾಗಿ ಅಲಂಕಾರವನ್ನು ಮಾಡುವಂಥ ಪದ್ಧತಿಯನ್ನು ಇಲ್ಲಿ ಗಮನಿಸಬೇಕು. ಎಲ್ಲರೂ ಏನು ಮಾಡ್ತಾರೆ ಅಂದರೆ ಒಂದೇ ಚಿಕ್ಕ ಕಳಶ ಇಟ್ಬಿಡ್ತಾರೆ. ಈ ಪದ್ಧತಿ ಯಾರಿಗೂ ಗೊತ್ತೇ ಇಲ್ಲ ಯಾವ ರೀತಿ ಇಡಬೇಕು ಅನ್ನುವಂಥದ್ದು. ಈ ವ್ರತದ ಆಚರಣೆಯಲ್ಲಿ ಇದು ಬಹಳ ಮುಖ್ಯವಾಗಿ ಕೊಟ್ಟಿದ್ದೇನೆ. 2 ಕಳಶವನ್ನ, ಈಗ ನೀವು ಯಾರಾದ್ರೂ ಮದುವೆ ಆಗಿರುವಂತವ್ರು ನಿಮ್ಮ ಯಜಮಾನರು ಬಿಟ್ಟು ನೀನ್ ಮಾತ್ರ ಬಾಮ್ಮ ಅಂತ ಕರೀತಾರ, ಇಲ್ಲ ದಂಪತಿಗಳು ಸಮೇತ ಬನ್ನಿ ಅಂತ ಕರೀತಾರಲ್ವಾ, ಏನೋ ಒಂದು ಫಂಕ್ಷನ್ ಆಯ್ತು ಅಂದ್ರೆ. ಹಾಗಾಗಿ ಮಹಾಲಕ್ಷ್ಮಿ ಆದಂತಹ ವರಮಹಾಲಕ್ಷ್ಮಿ ಒಬ್ಬರನ್ನೇ ಕರೆದ್ರೆ ಬರ್ತಾಳ, ಕೋಪ ಮಾಡ್ಕೊಂಡ್ಬಿಡ್ತಾರೆ. ಅದೇ ನಾವು ದಕ್ಷ ಯಜ್ಞ ಮಾಡುವಾಗ ಒಂದು ಸನ್ನಿವೇಶ ಬರುತ್ತೆ. ಅಲ್ಲಿ ಶಿವನ್ ಬಿಟ್ಟುಬಿಟ್ಟು ಪಾರ್ವತಿ ಮಾತ್ರ ದಕ್ಷ ಕರೆದಿರ್ತಾನೆ. ದಕ್ಷ ಬಂದು ಪಾರ್ವತಿ ತಂದೆ. ಸೊ ಅಲ್ಲಿ ಏನಾಗುತ್ತೆ, ನನ್ನ ಯಜಮಾನರಿಗೆ ಗೌರವ ಕೊಟ್ಟಿಲ್ವಲ್ಲ ಅಂತೇಳಿ ಆ ದಕ್ಷಿಣ ಯಜ್ಞಕ್ಕೆ ಹೋಗ್ತಾಳೆ. ಆ ನಂತರ ಬರುವಂಥದ್ದು ಒಂದಷ್ಟು ತನ್ನ ಭಾಗಗಳು ಅದರದೇ ಆದಂಥದ್ದು ಬೇರೆ ಬೇರೆ ಪ್ರದೇಶದಲ್ಲಿ ಬೀಳುತ್ತೆ. ಇವೆಲ್ಲವೂ ಒಂದಷ್ಟು ಕಥೆಗಳು ಬರುತ್ತೆ. ಆದರೆ ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬ ದಿವಸನೂ ಲಕ್ಷ್ಮೀನಾರಾಯಣ ಸ್ವರೂಪವಾಗಿ ಆರಾಧನೆ ಮಾಡಬೇಕು ಅಂತ. ಹಂಗಾಗಿ 2 ಕಳಶ ಇಡೋದೇನು ಬೇಡ. ಈ ಕಳಶದಲ್ಲೇ ಕೆಲಬದಿಯಲ್ಲಿ ಮಹಾನಾರಾಯಣ ಮತ್ತೆ ಅದರ ಮೇಲೆ ಲಕ್ಷ್ಮೀ ಸ್ವರೂಪ ಸೀರೆ ಹುಟ್ಟಿಸಿದಾಗ ಸಂಪೂರ್ಣವಾಗಿ ವರಮಹಾಲಕ್ಷ್ಮಿ ತರ ಕಾಣಿಸುತ್ತೆ. ಮತ್ತೆ ಇಲ್ಲಿ ಏನು ಒಂದು ಮಂಟಪ ಕಟ್ಟಿರ್ತಾರ, ಇಲ್ಲಿ ಮುಖ್ಯವಾಗಿ ಮಾಡಲೇಬೇಕಾಗಿರುವಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಬಾಳೆ ಕಂಬಗಳನ್ನು ಕಟ್ಟುವಂಥದ್ದು, ಮತ್ತೆ ತೋರಣವನ್ನು ಅಲ್ಲಿ ಕಟ್ಟಬೇಕಾಗತ್ತೆ. ಈಗ ಬಾಗಿಲಿಗೆ ಮಾತ್ರ ತೋರಣ ಕಟ್ಟಿಬಿಡ್ತಾರೆ ದೇವ್ರ ಮನೆಯಲ್ಲಿ, ಬಾಗಿಲಲ್ಲಿ. ಇಲ್ಲಿನೂ ಸಹ ಅಲ್ಲಿ ಶುಭ ಕಾರ್ಯಗಳನ್ನು ಮಾಡುವಾಗನು ತೋರಣವನ್ನ ಕಟ್ಟಬೇಕಾಗತ್ತೆ. ಸೊ ನಂತರ ಅಲಂಕಾರ ಆದಮೇಲೆ ನಾವು ಪ್ರಾರ್ಥನೆ ಮಾಡ್ಕೋಬೇಕು. ಆ ದೇವಿ ಸುಮ್ಮನೆ ಇದು ಬೊಂಬೆ ಥರ ಅಷ್ಟೇ. ಸೊ ಅಲ್ಲಿ ಜೀವ ಬಂದಿರೋಲ್ಲ. ಜೀವ ಬರಬೇಕಂದ್ರೆ ನಮ್ಮ ಭಾವನೆಗಳಿಗೆ ಅಲ್ಲಿ ಆ ದೇವಿ ಅಲ್ಲಿ ಬಂದು ಕುಂತ್ಕೊಂಡಿದ್ದಾಳೆ ಅಂತೇಳಿ ಒಂದು ಸಂಕಲ್ಪ. ಯಾವ ರೀತಿ ಲಕ್ಷ್ಮಿನ ಹೋಲಿಸ್ಕೊಂಡಂದು ನಾವು ಭಾವನೆ ಹೇಳ್ಕೊತೀವಿ. ಶಿವನ ಆರಾಧನೆ ಮಾಡಬೇಕು, ಶಿವನ ಪ್ರಾರ್ಥನೆ ಮಾಡ್ಕೊಂಡ್ರೆ ಶಿವನ ನಮ್ಮ ಭಾವನೆಗೆ ಬರ್ತಾನೆ. ಅದೇ ರೀತಿ ಸಹ ಲಕ್ಷ್ಮಿಯನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಲಕ್ಷ್ಮೀ ಸಹಸ್ರನಾಮ ಹೇಳ್ಕೋಬಹುದು, ಅಥವಾ ಚಿಕ್ಕದಾಗಿ ಲಕ್ಷ್ಮೀ ಗಾಯತ್ರಿ ಮಂತ್ರ ಬರುತ್ತೆ. ಮಹಾಲಕ್ಷ್ಮೀ ಚ ವಿದ್ಮಹೆ ವಿಷ್ಣು ಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಅಂತ ಹೇಳಿ ಮಂತ್ರ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಆ ದೇವಿ ಬಂದಿದ್ದಾಳೆ ಅಂತೇಳಿ ಆ ಅಕ್ಷತೆ ಹೂಗಳನ್ನು ದೇವರ ಹತ್ರ ಹಾಕಿ ಏನು ಅಲಂಕಾರ ಮಾಡಿರುವಂಥದ್ದು ಅರ್ಘ್ಯ ಪಾದ್ಯ ಷೋಡಶ ಉಪಚಾರ
ಷೋಡಶೋಪಚಾರ ಅಂತ ಬರುತ್ತೆ. ನಾನು ಮನೆ ಮಾತನಾಡುವಾಗ ಷೋಡಶೋಪಚಾರದ ಬಗ್ಗೆ ಹೇಳ್ತಾ ಇದ್ದೆ. ಈಗ ನಮ್ಮ ಮನೆಗೆ ಯಾರೋ ನೆಂಟರು ಬಂದ್ರೆ ಹೇಗೆ ಆಚರಣೆ ಮಾಡಬೇಕು ಅಂತ, ಒಂದು ಅರ್ಘ್ಯ ನೀರು ಬಿಡುವಂಥದ್ದು, ಒಂದು 3 ಸತಿ ಕಾಲು ತೊಳಿತಾ ಇದ್ದೀವಿ ಅಂತ ಹೇಳಿ ಕಾಲ ಹತ್ರ ಹಾಕುವಂಥದ್ದು, ಭಾವನೆಗಳಿಗೆ ನಮ್ ಬರಬೇಕು. ಮತ್ತೆ ಒಂದು ಹೂವು ತಗೊಂಡು ಪ್ರೋಕ್ಷಣೆ ಮಾಡಬೇಕು. ಪವಿತ್ರ ಇಲ್ಲೋ ನೋಡಿ, ಈಗ ಮೈಲಿಗೆ ಇರೋರು ಮನೆಯಲ್ಲಿ ಅವರು ಹೂವು ಕಟ್ಟಿರ್ತಾರಲ್ಲ, ತೆಂಗಿನಕಾಯಿ ಎಲ್ಲೋ ಬಂದಿರುತ್ತೆ, ಎಲ್ಲೆಲ್ಲೋ ಬಿದ್ದು ಕಾಲಲ್ಲಿ ತೊಳೆದಿರ್ತೀವಿ, ಇವೆಲ್ಲ ಆಗಿರುತ್ತೆ, ಅದು ಅಪವಿತ್ರವಾಗಿರುತ್ತೆ. ಅದೇ ಮಂತ್ರ ಹೇಳುತ್ತೆ, ಪವಿತ್ರೋವ ಸರ್ವಸ್ತಾಂಗಭೂವ ಯಸ್ಮರೇ ಪುಂಡರೀಕಾಕ್ಷಂ ಸಭಾಭ್ಯಾಂತರಂ ಶುಚಿಹಿ ಅಂತ ಹೇಳಿ ಪ್ರೋಕ್ಷಣೆ ಮಾಡ್ತೀವಿ. ಮತ್ತೆ ಸ್ನಾನವನ್ನ ಮಾಡಿಸ್ತಾ ಇದ್ದೀವಿ ಅಂತ ಹೇಳಿ ನಮಗೆ ಏನು ಸಪ್ತ ನದಿಗಳು ತಂದು ಸ್ನಾನ ಮಾಡಿಸಕ್ಕಾಗಲ್ಲ, ಅದಕ್ಕೆ ಮಂತ್ರ ಹೇಳುತ್ತೆ, ಗಂಗೆ ಚ ಯಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇ ಸಂವಿಧಂ ಕುರು ಅಂತ ಆ ರೀತಿಯಲ್ಲಿ ಮಂತ್ರವನ್ನು ಹೇಳಿ ಪ್ರೋಕ್ಷಣೆಯನ್ನು ಮಾಡಿ ನಂತರ ಅರ್ಶಿನ ಕುಂಕುಮ ಭಾವನಾತ್ಮಕವಾಗಿ ಇಟ್ಟು ಅಷ್ಟೋತ್ತರಗಳನ್ನು ಪಠನೆ ಮಾಡಬೇಕು. ಲಕ್ಷ್ಮಿ ಅಷ್ಟೋತ್ರ ಮತ್ತೆ ಈ ವರಮಹಾಲಕ್ಷ್ಮಿ ಅಷ್ಟೋತ್ರ ಸಿಗುತ್ತೆ, ಅದನ್ನು ಹೇಳಬೇಕು. ಮತ್ತೆ ಮುತ್ತೈದರು ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ಲಕ್ಷ್ಮಿಯ ಒಂದು ಸಹಸ್ರನಾಮ ಸ್ತೋತ್ರಗಳನ್ನು ಹೇಳಿದ್ರೇನು ಇನ್ನೂ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಮಂತ್ರ ಎಲ್ಲಿ ಪಠನೆ ಆಗ್ತಾ ಇರುತ್ತೆ ಅಲ್ಲಿ ಒಂದು ಸಕಾರಾತ್ಮಕವಾದಂಥ ಒಂದು ಶಕ್ತಿ ಉದ್ಭವ ಆಗುವಂಥದ್ದಿರುತ್ತೆ. ನಮ್ಗೆ ಹೇಳಕ್ ಬರಲ್ಲ ಗುರುಗಳೇ, ಏನ್ ಮಾಡೋದು, ಒಂದು ಫೋನ್ ಇದೆಯಲ್ಲ ಅದ್ರಲ್ಲಿ ಹಾಕಿಟ್ಬಿಟ್ರೆ ಸಾಕು, ಆ ಭಾವನೆಗೆ ಆ ದೇವಿನೇ ಓಡ್ ಬರ್ತಾಳೆ ಅಂತೆ. ವೇದದಲ್ಲಿ ಒಂದು ಮಾತಿದೆ, ಯಾವುದೋ ಒಂದು ಇದರಲ್ಲಿ ಕಥೆಯಲ್ಲಿ ಯಾರೋ ಹೇಳ್ತಾ ಇದ್ರು, ಮದ್ಭಕ್ತಾಹ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ. ಅಂದ್ರೆ ಏನಪ್ಪಾ ಅಂದ್ರೆ ನನ್ನ ಭಕ್ತರು ಎಲ್ಲಿ ನನ್ನ ಧ್ಯಾನ, ಎಲ್ಲಿ ನನ್ನ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇರ್ತಾರೋ ಅಲ್ಲಿ ತತ್ರ ತಿಷ್ಠಾಮಿ, ಅಲ್ಲಿ ಪದ್ಮಾಸನ ಆಗಿ ಕುಳಿತಿರ್ತೀನಿ ಅಂತ ಹೇಳ್ತಾ ಇದ್ರು ಯಾವುದೋ ಕಥಾಶ್ರವಣದಲ್ಲಿ. ಸೊ ನಾನು ಎಲ್ಲೋ ಕೇಳಿಸ್ಕೊಂಡೆ ಅದನ್ನ. ಸೊ ಆ ತರ ನಾವು ಅಲ್ಲಿ ಭಾವನೆ ಇಟ್ಟು ಪೂಜೆಯನ್ನ ಸಲ್ಲಿಸಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಸೊ ಇವೆಲ್ಲವನ್ನು ತಿಳ್ಕೋಬೇಕು. ನಾನು ಯಾರೋ ಪಕ್ಕದ ಮನೆಯವರು ಆಡಂಬರವಾಗಿ ಒಡವೆ ಇರೋದೆಲ್ಲ ಹಾಕಿ ಪೂಜೆ ಮಾಡಿದ್ರು ಅಂತ ಹೇಳಿದ್ರೆ ನಾವು ಮಾಡೋ ಪರಿಸ್ಥಿತಿ ಬೇಡ. ನಮ್ಮ ಕೈಯಲ್ಲಿ ಏನಾಗುತ್ತೋ ದೇವಿಗೆ ಅರ್ಪಣೆ ಮಾಡೋಕ್ಕೆ ಒಂದು ಒಡವೆ ಆದರೂ ಹಾಕಿ, ತೊಂದರೆ ಏನಿಲ್ಲ. ಸೊ ಇರೋದೆಲ್ಲ ನಾವು ಎಲ್ಲ ನಮ್ಮಲ್ಲಿರುವಂಥ ಒಡವೆಗಳು ಹಾಕಿ ನಾವೇನೂ ಇಲ್ದಿರಂಗೂ ಇರಬಾರ್ದು ಅಂತ ಹೇಳುತ್ತೆ ಶಾಸ್ತ್ರ. ಸೊ ಈ ಥರ ಒಂದಷ್ಟು ನಿಯಮಗಳು ಇದ್ದಾವೆ. ಒಂದಷ್ಟು ವಿಗ್ರಹ ಇದ್ದರೆ, ಲಕ್ಷ್ಮೀ ವಿಗ್ರಹ ಇದ್ದರೆ ಅದಕ್ಕೂ ಅಭಿಷೇಕ ಮಾಡಿಸ್ಬೋದು. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಎಲ್ಲ ಹಾಕಿ, ಮತ್ತು 21 ಪತ್ರೆಗಳು, 21 ಪುಷ್ಪಗಳು, ಇವೆಲ್ಲವನ್ನು ಅರ್ಚನೆ, ಪೂಜೆ ಪುನಸ್ಕಾರಗಳು ಮಾಡಿ, ಗೋಪೂಜೆಯನ್ನು ಮಾಡಿ ದೇವರಿಗೆ ನೈವೇದ್ಯ, ಅಕ್ಕಿಯಲ್ಲಿ ಮಾಡಿರುವಂತಹದ್ದು ಪದಾರ್ಥಗಳು, ಪಾಯಸ ಆಗಬಹುದು, ಅಥವಾ ಈ ಕೆಲವುಗೆ ಕಜ್ಜಾಯವನ್ನು ಮಾಡಿ ನೈವೇದ್ಯ ಮಾಡ್ತಾರೆ, ಕೆಲವರು ಹೋಳಿಗೆಯನ್ನು ಇಟ್ಟು ನೈವೇದ್ಯನ ದೇವರಿಗೆ ಮಾಡ್ತಾರೆ, ಪಂಚಫಲಗಳನ್ನು ಇಡ್ತಾರೆ. ಎಲ್ಲವೂ ನಿನಗೆ ಅರ್ಪಿತ ಅಂತೇಳಿ ಭಕ್ತಿಯಿಂದ ಒಂದಷ್ಟು ಪೂಜೆ ಸಂದರ್ಭದಲ್ಲಿ ತೋರಿಸಿ ದೇವರಿಗೆ ನಮಸ್ಕಾರ ಮಾಡಿ ಒಂದು ಸಂಜೆ ವೇಳೆಗೆ ಮುತ್ತೈದರನ್ನು ಕರೆಸಿ ಅರಿಶಿನ ಕುಂಕುಮ ಕೊಡುವಂಥದ್ದು, ಮತ್ತೆ ಗೋಧೂಳಿ ಸಮಯದಲ್ಲಿ ಗೋಪೂಜೆಯನ್ನು ಮಾಡುವಂಥದ್ದು. ಸೊ ಈ ಪದ್ಧತಿಗಳನ್ನ ಯಾರೆಲ್ಲ ಸರಿಯಾಗಿ ಆಚರಣೆ ಮಾಡ್ತಾರೋ ಅವ್ರು ಏನು ಸಂಕಲ್ಪ ಮಾಡ್ಕೊಂಡಿರ್ತಾರೆ, ಆ ಸಂಕಲ್ಪ ಪೂಜೆ ಅಂದ್ರೆ ಸಂಕಲ್ಪನೇ ಮೇನ್ ಇಲ್ಲಿ. ಸೊ ನಾನು ಏನಕ್ಕೆ ಮಾಡ್ತಾ ಇದ್ದೀನಿ, ನಮ್ಮ ಮನೆಯಲ್ಲಿ ಇರುವಂತ ಸಮಸ್ಯೆಗಳು ಏನಿದೆ, ನನಗೇನಿಲ್ಲ ಸಮಸ್ಯೆ, ಎಲ್ಲ ಭಗವಂತ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ ಕೆಲವ್ರಿಗೆ. ಸುಮ್ಮನೆ ನಾನು ಎಲ್ಲರಿಗೂ ತೋರಿಸ್ಕೊಳ್ಳೋ ತರ ಅಂತ ಏನೋ ಒಂದು ಆರೋಗ್ಯನ ನಮ್ಗೆ ಅನ್ಕೊಂತೀವಿ, ದುಡ್ಡು ಕೋಟಿಗಳು ಕೊಳಿತಾ ಇದ್ರು ಆರೋಗ್ಯ ಏನೋ ಪ್ರಾಬ್ಲಮ್ ಇರುತ್ತೆ, ಗಂಡ ಹೆಂಡತಿ ನಡುವೆ ಡಿಸ್ಟರ್ಬೆನ್ಸ್ ಇರುತ್ತೆ. ಯಾವುದೇ ಇದ್ರೂ ಈ ವರಮಹಾಲಕ್ಷ್ಮಿ ಅನುಗ್ರಹದಿಂದ ಒಳ್ಳೆ ಶುಭ ಫಲ ಪ್ರಾಪ್ತಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಖಂಡಿತ. ಇನ್ನು ಗುರುಜಿ, ವರಮಹಾಲಕ್ಷ್ಮಿ ವ್ರತದ ದಿನ ಕೆಲವೊಬ್ರು, ನೀವು ಇವಾಗ ಹೇಳಿದ್ರಿ ಕಳಸವನ್ನ ಇಟ್ಟು ಹೇಗೆ ಪೂಜೆ ಮಾಡಬೇಕು ಅಂತ, ಇನ್ನು ಕೆಲವರು ಫೋಟೋಗೆ ಪೂಜೆ ಮಾತ್ರ ಸಲ್ಲಿಸಿದ್ರೆ ಸಾಧ್ಯ ಇದೆಯಾ, ಆ ವ್ರತ ಕಂಪ್ಲೀಟ್ ಆಗತ್ತಾ, ಅಥವಾ ಕಳಸನೇ ಇಟ್ರೆ ಮಾತ್ರ ವ್ರತ ಆಚರಿಸಿದಾಗ ಅನ್ನುವಂಥ ಒಂದಿಷ್ಟು ಗೊಂದಲ, ಇದಕ್ಕೆ ಉತ್ತರ ಏನು? ನೋಡಿ, 5 ಪ್ರಕಾರವಾಗಿ ದೇವರನ್ನ ಆಚರಣೆ ಮಾಡಬಹುದು ಅಂತ ಶಾಸ್ತ್ರ ಹೇಳುತ್ತೆ. ಬಿಂಬ ಅಂತ ಹೇಳಿದ್ರೆ ನಾವು ಯಾವಾಗಲೂ ಅಷ್ಟೇ ಒಂದು ನಮ್ಮ ಹಿರಿಯರು ಹೇಗಿದ್ರು ಆಕಾರ ವಿಕಾರಗಳು ಇರುತ್ತೆ. ಸೊ ಈ ತರ ಭಾವನೆಗಳನ್ನ ಇಟ್ಕೊಂಡು ಮಾಡುವಂಥದ್ದು ಇರುತ್ತೆ. ಈ ಫೋಟೋನು ಅಷ್ಟೇ, ಅದರಲ್ಲಿನೂ ಸಹ ದೇವರು ಇದ್ದಾರೆ ಲಕ್ಷ್ಮಿ ಅಂತ ಆರಾಧನೆ ಮಾಡುವಂಥದ್ದು, ಕುಂಭದಿಂದ ಆಚರಣೆ ಮಾಡುವಂಥದ್ದು, ಕುಂಭದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ಅಂತ ಆಚರಣೆ. ಮತ್ತೆ ಅದ್ರ ಜೊತೆ ಹೋಮದಲ್ಲಿ ನಾವೀಗ ನಾವು ದೇವ್ರ ಮುಂದೆ ನೈವೇದ್ಯಗಳು ಇಡ್ತೀವಿ, ದೇವ್ರು ಬಂದು ತಗೊಂಡ್ಬಿಡ್ತಾನ, ಬೆಳಗಿನ ದೇವ ನಾವೇ ತಗೊಂಡು ತಿನ್ನೋದಲ್ವಾ, ಅಥವಾ ಯಾರೋ ಬಂದವ್ರು ಕೊಡ್ತೀವಿ. ಅಂದ್ರೆ ಇಲ್ಲಿ ಭಾವನೆಗಳಿಗೆ ಏನಪ್ಪಾ ಅಂದ್ರೆ ದೇವ್ರ ಭಗವಂತನಿಗೆ ದಾಗೋಳಿ ಅಂತ ಅರ್ಪಣೆ ಮಾಡಿದೀವಿ, ಭಗವಂತನ ಸ್ವರೂಪದಲ್ಲಿ ಯಾರಿಗೂ ನಾವು ದಾನ ಅಂತ ಕೊಡಬಹುದು, ಹಣ್ಣು ಹಂಪಲುಗಳು. ಸೊ ಆದ್ರೆ ಇಲ್ಲಿ ಹೋಮದಲ್ಲಿ ಹಾಗಲ್ಲ, ಹೋಮಕ್ಕೆ ನೀವೇನೇ ಹಾಕಿ ಅರ್ಪಣೆ ಆಗುವಂಥದ್ದಿರುತ್ತೆ. ಅದೇ ರೀತಿನೂ ಮಂಡಲ ರೀತಿಲಿ, ಮಂಡಲ ಅಂತ ಹೇಳಿದ್ರೆ ಅಕ್ಕಿ ಹಸಿಟ್ಟಲ್ಲಿ ಪುಡಿ ಬಣ್ಣದಲ್ಲಿ ಚಿತ್ರ ಬಿಡಿಸಿ ಅಂತದ್ದು ಇರುತ್ತೆ. ಆ ಥರನೂ ದೇವ್ರನ್ನ ಆರಾಧನೆ ಮಾಡ್ಬೋದು. ಇಲ್ಲ ಅಂದರೆ ನನ್ನ ಹತ್ರ ಏನೂ ಇಲ್ಲ,
ಮನಸ್ಸಲ್ಲಿ ನೀವು ಧ್ಯಾನದಲ್ಲಿ ನೀವು ಹೋಗಬಹುದು. ನೀವು ಎಂಥ ಆಡಂಬರ ಪೂಜೆಯನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾನು ದೇವರಿಗೆ ಅಲಂಕಾರ ಮಾಡ್ತಾ ಇದ್ದೀನಿ, ನಾನು ದೇವ್ರು ಸಲ್ಲಿಸ್ತಾ ಇದ್ದೀನಿ ಅಂತ ಧ್ಯಾನದ ಮುಖಾಂತರವಾಗೂ ಪೂಜೆಯನ್ನು ಮಾಡಬಹುದು ಅಂತ ಹೇಳುತ್ತೆ. ಹಾಗಾಗಿ ಇಲ್ಲಿ ಹೀಗೆ ಮಾಡಬೇಕು ಅನ್ನುವಂಥದ್ದೇನಿಲ್ಲ. ಸೊ ಭಕ್ತಿ ಭಾವನೆ ಮುಖ್ಯವಾಗಿರುತ್ತೆ. ಆದರೆ ಶಾಸ್ತ್ರಗಳಲ್ಲಿ ನೀವೇನಾದರೂ ಆಚರಣೆ ಮಾಡಕ್ ಬರುತ್ತೆ ಅಂತ ಹೇಳಿದ್ರೆ ಕುಂಭವನ್ನೇ ಇಡೋದು ಬಹಳ ಶ್ರೇಷ್ಠ ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಓಕೆ, ಇನ್ನು ಲಕ್ಷ್ಮಿ ವ್ರತಕ್ಕೆ ಯಾವ ಕಲರ್ ಅಂದ್ರೆ ಯಾವ ಬಣ್ಣದ ಸೀರೆ ಸೂಕ್ತ ಅಂತ ಹೇಳಿ? ಒಂದಷ್ಟು ಬಣ್ಣಗಳಲ್ಲಿನೂ ಒಂದಿಷ್ಟು ನಿರ್ದಿಷ್ಟವಾದಂತಹದ್ದು ಪೂಜೆ ಪುನಸ್ಕಾರಗಳಿಗೆ ಉಪಯೋಗಿಸ್ತಾರೆ, ಒಳ್ಳೆಯದು ಅನ್ನುವಂಥದ್ದು ಶಾಸ್ತ್ರ ಇದೆ. ಅದರಲ್ಲಿ ಕನಕಾಂಬರ ಬಣ್ಣ ಮತ್ತೆ ಹಸಿರುಗೆ ಸಂಬಂಧಪಟ್ಟಂಥದ್ದು ಬಣ್ಣದಲ್ಲಿ ಅದನ್ನು ಸಹ ದೇವಿಗೆ ಸೀರೆ ಉಡಿಸುವಂಥದ್ದಾಗಲಿ ಮಾಡಿದ್ರೆ ಒಳ್ಳೆಯದು. ಯಾಕಂತ ಹೇಳಿದ್ರೆ ನಾವು ಯಾವಾಗಲೂ ಅಷ್ಟೇ ಆ ಲಕ್ಷ್ಮಿಯನ್ನ ಕ್ಷೀರ ಸಮುದ್ರ ರಾಜತನಯಾಮ್ ಅಂತ ಹೇಳ್ತೀವಿ. ಮತ್ತೆ ಶ್ವೇತಾಂಬರಧರೆ ದೇವಿ ನಾನಾ ಅಲಂಕಾರ ಭೂಷಿತ ಅಂತ ಹೇಳ್ತೀವಿ. ಅಂದ್ರೆ ಬಿಳಿ ಬಣ್ಣಕ್ಕೂ ಅದೇ ಆದ್ಯತೆಯನ್ನು ಕೊಟ್ಟಿದೆ. ಕೆಲವರು ಬಿಳಿ ಬಣ್ಣದಲ್ಲಿ ಅದಕ್ಕೆ ನೀಲಿ ಮಿಕ್ಸ್ ಆಗಿರುವಂಥದ್ದು ಅದೆಲ್ಲ ಮಾಡ್ತಾ ಇರ್ತಾರೆ. ಆದರೆ ಹೆಚ್ಚು ಹಸಿರು ಮತ್ತೆ ಈ ಕನಕಾಂಬರದ ಬಣ್ಣದ ಸೀರೆಯನ್ನು ಉಡಿಸೋದು ಬಹಳ ಮುಖ್ಯವಾಗಿರುತ್ತೆ. ಅದಕ್ಕೆ ನಾನಾ ಅಲಂಕಾರ ಭೂಷಿತೆ ಅಂತಾನು ಹೇಳುವಂಥದ್ದು ಇರುತ್ತೆ. ಸೊ ಹಾಗಾಗಿ ದೇವಿಗೆ ಇಂತಹದ್ದೇ ಬಣ್ಣ ಅಂತ ಏನಿಲ್ಲ, ಈ ಎರಡು ಬಣ್ಣ ಬಹಳ ಮುಖ್ಯವಾಗಿರುತ್ತೆ. ಓಕೆ, ಇನ್ನು ವರಮಹಾಲಕ್ಷ್ಮಿ ದಿನ ಇಂತಹದ್ದೊಂದು ತಪ್ಪು ಮಾಡಬಾರದು, ಈ ತರ ಮಾಡಿದ್ರೆ ಅದರಿಂದ ಏನೋ ಒಂದು ಕೆಟ್ಟದನ್ನ ಅನುಭವಿಸ್ತೀವಿ ಅಂತಂದ್ರೆ ಏನು ಮಾಡಬಾರದು ಗುರುಜಿ? ನೋಡಿ, ಯಾವುದೇ ಕಾರಣಕ್ಕೂ ತುಳಸಿಯನ್ನ ದೇವಿಗೆ ಅರ್ಪಣೆ ಮಾಡಬಾರದು. ಒಂದು ಶಾಸ್ತ್ರದಲ್ಲಿದೆ, ಕೇದಿಗೆ ಹೂವು ಅಂತ ನೀವು ಕೇಳಿರ್ತಾರೆ, ಶಿವನಿಗೆ ಅರ್ಪಣೆ ಮಾಡೋದೇ ಇಲ್ಲ. ಸೊ ಈ ತುಳಸಿನೂ ಅಷ್ಟೇ, ಯಾವುದೇ ಕಾರಣಕ್ಕೂ ಲಕ್ಷ್ಮಿಗೆ ಇಟ್ಟರೆ ಅಲ್ಲಿ ಫಲ ಕೊಡೋದಿಲ್ಲ ಅನ್ನೋಂಥದ್ದಿದೆ. ಹಾಗಾಗಿ ತುಳಸಿಯನ್ನ ಯಾವುದೇ ಕಾರಣಕ್ಕೂ ಲಕ್ಷ್ಮಿಯ ಪಾದದ ಅಡಿನೂ ಇಡಬಾರದು ಅಂತದ್ದು. ಅದಕ್ಕೆ ಒಂದಷ್ಟು ಪುರಾಣಗಳಿದೆ, ಯಾಕೆ ಬೇಡ ಯಾಕೆ ಅನ್ನುವಂಥದ್ದು. ಮಹಾವಿಷ್ಣುವಿನ ಇನ್ನೊಂದು ಮದುವೆ ಆದಿದ್ದದ್ದು ಅದರದೇ ಆದಂಥ ಪುರಾಣಗಳು ನಾವು ನೋಡಬಹುದು. ಮಹಾವಿಷ್ಣು ತುಳಸಿಯನ್ನ ಸಾಲಿಗ್ರಾಮ ರೂಪದಲ್ಲಾಗಿ ಹೋಗಿ ಬಿಟ್ಟಿಲ್ಲ ಅನ್ನುವಂಥದ್ದು. ಸೊ ಈಗ ನಿಮ್ಮ ಮನೆಯವರು ಇರ್ತಾರೆ, ಇನ್ನೊಬ್ರು ಯಾರೋ ಗಮನ ಇತ್ತು ಅಂತ ಹೇಳಿದ್ರೆ ನೀವು ಸುಮ್ಮನೆ ಇರ್ತೀರಾ? ತುಳಸಿನೂ ಅದೇ ರೀತಿ ಅನ್ನೋ ಭಾವನೆ. ಆದರೆ ಶಾಸ್ತ್ರದಲ್ಲಿ ಇನ್ನೊಂದು ವಿಚಾರ ಇದೆ, ತುಳಸಿನೂ ಮಹಾಲಕ್ಷ್ಮಿ ಸ್ವರೂಪನೇ ಅನ್ನುವಂಥದ್ದು ಹೇಳುತ್ತೆ. ಹಾಗಾಗಿ ಕೆಲವೊಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಷ್ಟು ಪ್ರಶಸ್ತವಾಗಿರೋದಿಲ್ಲ ಅನ್ನುವಂಥದ್ದು ಒಂದು ಕಾರಣ. ಇನ್ನೊಂದು, ಕೆಲವರು ಉಪವಾಸದ ವಿಚಾರದಲ್ಲಿ ಹೇಳ್ತಾ ಇರ್ತಾರೆ. ಈ ಶಾಸ್ತ್ರದಲ್ಲಿ ನನ್ನ ಇಷ್ಟು ಅನುಭವದ ವಿಚಾರದಲ್ಲಿ ನಾವು ನೋಡೋಕೋದ್ರೆ ಅತಿಯಾಗಿ ಉಪವಾಸ ಇದ್ದು ಪೂಜೆಯನ್ನು ಮಾಡಬೇಕು ಅನ್ನುವಂಥದ್ದು ಏನೂ ಇಲ್ಲ. ಲಘು ಆಹಾರ ತಗೊಂಡು ಸ್ವೀಕಾರ ಮಾಡಿ ಹಣ್ಣು ಹಂಪಲ ಲಕ್ಷ್ಮೀ ಪೂಜೆಯನ್ನು ಸಲ್ಲಿಸಬಹುದು ಅನ್ನೋಂಥದ್ದಿರುತ್ತೆ. ಓಕೆ, ಇನ್ನು ಎಷ್ಟೋ ಜನ ಲಕ್ಷ್ಮೀ ಬಾರಮ್ಮ ಅಂತಂದ್ರೆ ಲಕ್ಷ್ಮಿ ಬರೋದಿಲ್ಲ, ಲಕ್ಷ್ಮಿಯನ್ನ ಪುರಂದರ ವಿಠಲನ ರಾಣಿ ಅಂತಂದ್ರೇನೆ ಆಗ ಬರ್ತಾಳೆ ಎನ್ನುವಂಥದ್ದು ಒಂದಿಷ್ಟು ನಾನು ಕೇಳ್ಪಟ್ಟಿರುವಂಥದ್ದು. ಇದು ಎಷ್ಟು ಸತ್ಯ ಗುರುಜಿ? ನೋಡಿ, ಅವರವರ ಭಾವನೆಗಳಿಗೆ ಒಳಪಟ್ಟಿರುವಂತ ಪ್ರಶ್ನೆ ಇದು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಯಾವಾಗಲೂ ಅಷ್ಟೇ ಲಕ್ಷ್ಮಿ ಅಥವಾ ಇನ್ನಿತರ ಯಾವುದೇ ದೇವರ ಆರಾಧನೆ ಪೂಜೆ ಪುನಸ್ಕಾರಗಳು ಬಂದಾಗ ನಾವು ಭಾವನೆಯಲ್ಲಿ ಅದಕ್ಕೇನ ಕರ್ಕೊಂತ ಇದ್ವಿ. ಹಾಗಾಗಿ ಈಗ ನಾವು ಯಾವುದೇ ಒಂದು ಪೂಜೆ ಮಾಡಿದ್ರೆ ಭಾಗ್ಯದ ಲಕ್ಷ್ಮೀ ಭಾರಮ್ಮ ಅಂತಾನೆ ಮಂತ್ರಗಳು ಹೇಳ್ತಾರೆ. ಹೆಣ್ಮಕ್ಳು ಇವೆಲ್ಲ ಕಲ್ತೇ ಇರ್ತಾರೆ. ಎಲ್ಲರೂ ಸಾಮಾನ್ಯವಾಗಿ ಪ್ರತಿ ಹೆಣ್ಣು ಮಕ್ಕಳು ಒಂದು ಹಾಡನ್ನ ಕಲ್ತಿರ್ತಾರೆ. ಒಂದೊಂದು ರೀತಿಯಲ್ಲಿ ಒಂದೊಂದು ರೀತಿಯ ಆಚರಣೆ ವಿಧಿವಿಧಾನ ಇರುವಂತದ್ದು ಇರುತ್ತೆ. ನಾನು ಆಗ್ಲೇ ಹೇಳಿದ್ನಲ್ಲ, ಲಕ್ಷ್ಮಿನ ಒಬ್ಬರನ್ನೇ ಕರೆದ್ರೆ ಬರುತ್ತಾ ಅಂತ ಇಲ್ಲ, ನಾರಾಯಣನ್ನೂ ಕರಿಬೇಕು. ಅಲ್ಲಿ ಏನ್ ಬಂದಿದೆ ನೀವು ಹೇಳಿದರೋ ಪ್ರಕಾರದಲ್ಲಿ, ಅಲ್ಲಿ ವಿಠಲ ಅಂದ್ರೆ ಯಾರು ಅಲ್ವಾ? ಹಾಗಾಗಿ ವಿಠಲನ ಸಮೇತ ಕರೆದಾಗನೇ ಲಕ್ಷ್ಮಿ ಬರೋದು. ಅವರ ಭಾವನೆಗಳು ಕರೆಕ್ಟ್ ಆಗಿದೆ. ಸೊ ಅದರಲ್ಲಿ ಒಂದು ಮಾತಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ಉಲ್ಲೇಖ ಇದೆ. ಅಂದ್ರೆ ಲಕ್ಷ್ಮಿ ಜೊತೆ ನಾರಾಯಣನ್ನು ಕರಿಬೇಕು. ಖಂಡಿತ. ಇನ್ನು ಸಮುದ್ರ ಮಂಥನ ಸಮಯದಲ್ಲಿ ಹೇಗೆ ಲಕ್ಷ್ಮಿ ಹುಟ್ಕೊಂಡ್ಲ ಗುರುಜಿ, ಅದೇ ರೀತಿ ದರಿದ್ರ ಲಕ್ಷ್ಮಿ ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ನಾವು ನಂಬ್ಕೊಂಡು ಬಂದಿದ್ದೀವಿ. ಹಾಗಾಗಿ ಕೇಳ್ತಾ ಇದ್ದೀನಿ, ಎಷ್ಟೋ ಮನೆಯಲ್ಲಿ ಅಂದ್ರೆ ನಾವು ನೋಡಿರೋ ಪ್ರಕಾರ ಯಾರ ಮನೆಯಲ್ಲಿ ಗಲಾಟೆ ಗೊಂದಲ ಅಥವಾ ಅಶಾಂತಿ ಇರುತ್ತೆ, ಆ ಮನೆಯಲ್ಲಿ ಯಾವಾಗ್ಲೂ ದರಿದ್ರ ಲಕ್ಷ್ಮಿ ನೆಲೆಸಿರ್ತಾಳೆ. ಅಲ್ಲಿ ಲಕ್ಷ್ಮಿ ಬರೋದಿಲ್ಲ, ಬದಲಿಗೆ ಅವಳ ತಂಗಿನೋ ಅಥವಾ ಅಕ್ಕ ಆಗಿರುವಂತಹ ದರಿದ್ರ ಲಕ್ಷ್ಮಿಯನ್ನ ಕಳಿಸ್ತಾಳೆ ಅಂತ ಹೇಳ್ತಾರೆ. ಈ ವರಮಹಾಲಕ್ಷ್ಮಿ ದಿನ ಇದನ್ನ ಹೋಗಲಾಡಿಸ್ಲಿಕ್ಕೆ ಈ ವರಮಹಾಲಕ್ಷ್ಮಿ ಏನಾದ್ರೂ ರಾಮಬಾಣ ಆಗುತ್ತಾ, ಹೇಗೆ ಗುರುಜಿ? ಖಂಡಿತ. ಈಗ ಈ ಯಾವುದೇ ಒಂದು ಲಕ್ಷ್ಮೀ ಪೂಜೆ ಅಥವಾ ದೇವತಾ ಆರಾಧನೆ ಮಾಡಿದಾಗ ಗಲಾಟೆಗಳು, ಏಕವಚನದಲ್ಲಿ ಮಾತನಾಡುವಂಥದ್ದು, ಆ ಭಾವನೆಗಳು, ಕೆಲವು ಭಾವನೆಗಳು ಇಟ್ಕೊಂಡು ಏನೋ ರೀತಿಯಲ್ಲಿ ಮಾಡ್ತಾ ಇರುವಂಥದ್ದು, ಅಲ್ಲಿ ಲಕ್ಷ್ಮಿ ಇರೋದಿಲ್ಲ. ಅಲ್ಲಿ ಬರುವಂಥದ್ದು ದಾರಿದ್ರ್ಯ ಲಕ್ಷ್ಮಿನೇ ಉಂಟು ಮಾಡುವಂಥದ್ದು ಇರುತ್ತೆ. ಹಾಗಾಗಿ ಫಲಗಳು ಕೊಡ್ಲಿಕ್ಕಿರೋದಿಲ್ಲ. ಈಗ ಸಸ್ಯಾಹಾರಿಗಳಾಗಿ ಇರಬೇಕು, ಹೀಗೆ ಪೂಜೆಯನ್ನು ಮಾಡಬೇಕು ಅಂತಾಗ ಚೆನ್ನಾಗಿ ತಿನ್ಕೊಂಡು ಕುಡ್ಕೊಂಡು ದುರಭ್ಯಾಸಗಳನ್ನು ಕಲ್ತ್ಕೊಂಡು ಮಾಡಿದ್ರೆ ಅಲ್ಲಿ ಲಕ್ಷ್ಮಿ ಇರೋದಿಲ್ಲ.
ಅಲ್ಲಿ ಎಲ್ಲಿ ಶುಚಿತ್ವ, ಎಲ್ಲಿ ಒಳ್ಳೆ ಭಾವನೆಯಿಂದ ಅರ್ಚನೆ ಪೂಜೆ ಇದೆಲ್ಲವನ್ನು ಮಾಡ್ತಾ ಇರ್ತಾರೋ, ಎಲ್ಲಿ ಸಾತ್ವಿಕವಾದಂತಹ ವಾತಾವರಣ ಇರುತ್ತೋ ಅಲ್ಲಿ ಪದ್ಮಾಸನ ಹಾಕಿ ಕುಳಿತಿರ್ತಾಳೆ ಮಹಾಲಕ್ಷ್ಮಿ. ಹಾಗಾಗಿ ಸಾಧ್ಯವಾದಷ್ಟು ಸಹ ಈ ಪೂಜೆ ಸಂದರ್ಭದಲ್ಲಾಗ್ಬೋದು, ಈ ಥರ ಹಬ್ಬ ಹರಿದಿನಗಳಲ್ಲಾಗ್ಬೋದು, ವ್ರತದ ಆಚರಣೆಗಳೆಲ್ಲ ಆಗಬಹುದು, ಆದಷ್ಟು ಮನೆಯಲ್ಲಿ ಇದ್ದಿದ್ದೇ ಎಲ್ಲರ ಮನೆಯಲ್ಲೂ ಒಂದು ಚಿಕ್ಕ ಪುಟ್ಟ ಮಾತುಗಳು ಬರುತ್ತೆ, ಹೋಗ್ತಾ ಇರುತ್ತೆ. ದಂಪತಿಗಳ ನಡುವೆ ಹೊಂದಾಣಿಕೆ ಸಮಸ್ಯೆಗಳು ಇರುತ್ತೆ, ಇವೆಲ್ಲವನ್ನು ನಾವು ನೋಡಿ ಬಂದಿದ್ವಿ. ಆದರೆ ಈ ಪೂಜೆ ವಿಧಾನಗಳೆಲ್ಲಾದರೂ ಆದಷ್ಟು ಅದು ಏನೇ ಕೋಪ ಇದ್ರೂ ಅದನ್ನ ಸೈಡ್ಗಿಟ್ಟು ದೇವರ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಓಕೆ, ಇನ್ನು ವರಮಹಾಲಕ್ಷ್ಮಿ ಎಷ್ಟೋ ಜನಕ್ಕೆ ಮುತ್ತೈದೆಯರು ಮಾತ್ರ ಈ ಪೂಜೆಯನ್ನ ಮಾಡಬೇಕಾ, ಕನ್ಯೆಯರು ಮಾಡಬಾರ್ದಾ ಅನ್ನುವಂತಹ ಪ್ರಶ್ನೆ ಇರುತ್ತೆ. ಇದಕ್ಕೆ ಉತ್ತರ ನೋಡಿ, ಯಾರು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಹೆಣ್ಣು ಮಗುಗೆ ಪೂಜೆನ ಮಾಡುವಂತ ಅರ್ಹತೆ ಇದೆ. ಹೆಣ್ಣು ಮಕ್ಕಳಿಗೆ ಮುತ್ತೈದರಿಗೆ ಯಾಕೆ ಸ್ವಲ್ಪ ಆದ್ಯತೆ ಕೊಡುವುದಂತಂದ್ರೆ, ದೀರ್ಘ ಸುಮಂಗಲಿಯಾಗಿ ಅವರು ಕಷ್ಟಗಳು ಸಮಸ್ಯೆಗಳನ್ನ ಅನುಭವಿಸಿ ಬಂದಿರ್ತಾರೆ. ಅದಕ್ಕೆ ಜಾಸ್ತಿ ನಮಗೆ ದುಡ್ಡು ಬರಲಿ, ಒಂದು ಅಭಿವೃದ್ಧಿ ಆಗಲಿ ಅನ್ನುವಂಥದ್ದು ಭಾವನೆಯಲ್ಲಿ ಅರ್ಚನೆ ಮಾಡ್ತಾ ಇರ್ತಾರೆ. ಆದರೆ ಮದುವೆ ಆಗದಿರುವಂಥವರು ಈ ಲಕ್ಷ್ಮೀ ಪೂಜೆ ಪುನಸ್ಕಾರಗಳು ಮಾಡಿಕೊಳ್ಳೋದ್ರಿಂದ ಒಳ್ಳೆ ವಿವಾಹ ಯೋಗ ಉಂಟಾಗುತ್ತೆ, ಮತ್ತೆ ಅದರ ಜೊತೆಗೆ ಉತ್ತಮವಾದಂಥ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುವಂಥದ್ದು ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಮುತ್ತೈದರೆ ಮಾಡಬೇಕು ಅಥವಾ ಇನ್ಯಾರೋ ಮಾಡಬಾರ್ದು ಅನ್ನುವಂಥದ್ದು ಏನಿಲ್ಲ ಶಾಸ್ತ್ರದಲ್ಲಿ. ಪ್ರತಿಯೊಬ್ಬರೂ ಮಾಡುವಂಥ ಅರ್ಹತೆ, ಒಂದು ಆದ್ಯತೆ ಕೊಡ್ಲೇಬೇಕಾಗಿರುವಂಥದ್ದಿದೆ. ಆದ್ರೆ ಮನೆಯಲ್ಲಿ ಏನಾದ್ರೂ ಮೈಲಿಗೆ ಇದ್ದಾಗ, ಈಗ ಹೆಣ್ಣು ಮಗು ಒಂದು ಮನೆಯಲ್ಲಿರುವಂತ ಮೈಲಿಗೆ ಆಯ್ತು ಋತು ವಿಚಾರದಲ್ಲಿ ಅಂತ ಹೇಳಿದಾಗ ಈ ವಾರ ಬಿಟ್ಟು ನೆಕ್ಸ್ಟ್ ವಾರ ಮಾಡ್ಬೋದು. ಕೆಲವು ಮನೆಗಳಲ್ಲಿ ಇಲ್ಲ, ನಾವು ವರ್ಷ ಮಾಡ್ತಾ ಇದೀವಿ, ಬೇರೆಯವ್ರು ಏನ್ ಅನ್ಕೊಂತಾರೋ ಅಂದ್ಬಿಟ್ಟು ಮಾಡ್ಬಿಡ್ತಾರೆ, ಫಲಗಳು ಕೊಡೋದಿಲ್ಲ. ಮೈಲಿಗೆ ಇಟ್ಕೊಂಡು ಮನೆಯಲ್ಲಿ ಯಾವುದೇ ಮಾಡಬಾರದು, ಮುಟ್ಟಿನ ಸಂದರ್ಭದಲ್ಲಿ ಮುಂದೆ ಹಾಕೋದು ಒಳ್ಳೆಯದು. ಮತ್ತೆ ಇನ್ನ ಕೆಲವರು ಮನೆಯಲ್ಲಿ ಯಾರೋ ತೀರೋಗಿರ್ತಾರೆ, ಆ ವರ್ಷದವರೆಗೂ ಏನು ಮಾಡಬಾರದು ಅಂತ ಹೇಳುತ್ತೆ. ಹಾಗಿದ್ರೆ ಹೇಗ್ ಮಾಡ್ಬೇಕು? ಸಾಧ್ಯವಾದಷ್ಟು ಅಂತ ಸಂದರ್ಭದಲ್ಲಿ ಈ ವರ್ಷ ಅವ್ರದ್ದೇನಿರುತ್ತೆ ಕಾರ್ಯ, ಅವ್ರ ತಂದೆ ಕಾರ್ಯಗಳೇನಿರುತ್ತೆ, ಅವ್ರ ತಾಯಿದೇನಿರುತ್ತೆ ಅದೆಲ್ಲ ಮುಗಿಸಿ ಬರೋ ವರ್ಷದಲ್ಲಿ ಮಾಡಬೇಕು. ಮತ್ತೆ ಈ ವರ್ಷದಲ್ಲಿ 11ನೇ ದಿನ 13ನೇ ದಿನ ಆಗಿದ್ರೆ ಅವ್ರು ಬೇಕಾದ್ರೆ ದೇವ್ರ ಮನೇಲಿ ಸಿಂಪಲ್ ಆಗಿ ದೇವ್ರ ಪೂಜೆ ಮಾಡಬಹುದು. ಕೆಲವರು ತೆಂಗಿನಕಾಯಿ ಹೊಡಿಬಾರ್ದು, ದೇವ್ರಿಗೆ ಪೂಜೆನೆ ಮಾಡಬಾರ್ದು, ಬಾಗ್ಲಾಕ್ ಬಿಡ್ಬೇಕು ಅಂತ ಹೇಳ್ತಾರೆ. ಆ ಥರ ಏನಿಲ್ಲ. ನೀವು ವರ್ಷ ಪೂರ್ತಿನೂ ದೇವರ ಪೂಜೆ ಪುನಸ್ಕಾರಗಳು ಮಾಡಬಹುದು. ಒಂದು ಮಗು ಜನನ ಕಾಲದಲ್ಲಿ ಪುರುಡು ಅಂತ ಬರುತ್ತೆ, ಆ ಸಂದರ್ಭದಲ್ಲಿ, ಅಥವಾ ಯಾವುದೇ ವ್ಯಕ್ತಿ ಹೋದ ಅಂತ ಸಂದರ್ಭದಲ್ಲಿ ನಿರ್ದಿಷ್ಟ ಅವಧಿ ದಿನಗಳು ಅಂತ ಇರುತ್ತೆ, ತಿಂಗಳು ಬರಲ್ಲ, ಅವಧಿ ದಿನಗಳು ಮಾತ್ರ. ಸೊ ಅಂತ ಸಂದರ್ಭದಲ್ಲಿ ಅದನ್ನು ಹೊರತುಪಡಿಸಿದ್ರೆ ನೀವು ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡಬಹುದು ಅಂತ ಶಾಸ್ತ್ರದಲ್ಲಿ ಇದೆ. ಸೊ ಹಾಗಾಗಿ ಆಡಂಬರವಾಗಿ ಹೋದ್ಮೇಲೆ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತದ್ದಕ್ಕೋಸ್ಕರ ಆಡಂಬರವಾಗಿ ಮಾಡಬಾರ್ದು ಪೂಜೆ ಅನ್ನುವಂಥದ್ದು ಮಾತ್ರ ಕಾರಣ ಇರುತ್ತೆ. ಖಂಡಿತ. ಇನ್ನು ಎಷ್ಟೋ ಹಬ್ಬಗಳು ಗುರುಜಿ ಆ ದಿನ ಬಂದ್ರೆ ಅದನ್ನ ಅದೇ ದಿನ ಆಚರಿಸ್ತಾರೆ. ಆದ್ರೆ ವರಮಹಾಲಕ್ಷ್ಮಿ ವಿಚಾರದಲ್ಲಿ ಮಾತ್ರ ಅವರವರ ಅನುಕೂಲಕ್ಕೆ ತಕ್ಕಂತೆ ಆಯಾ ಶುಕ್ರವಾರ ಅಥವಾ ಆಯಾ ದಿನ ಅವರು ಆಚರಿಸಿಕೊಳ್ಳುವಂತಹ ಅವಕಾಶ ಇದೆ. ಯಾಕೆ ನೋಡಿ, ಈಗ ನಾವು ಮಾತಾಡ್ತಾ ಇದ್ವಲ್ಲ, ಈಗ ಏನೋ ಮೈಲಿಗೆ ಆಯ್ತು ಅಥವಾ ಇನ್ನೇನೋ ಅಂತ, ಆ ಕಾರಣಕ್ಕೆ ಒಂದು ಇರಬಹುದು. ಆದ್ರೆ ಬೇರೆ ರಥಗಳು, ಬೇರೆ ಪೂಜೆ ಪುನಸ್ಕಾರಗಳು ಬಂದಾಗ ನಿಯಮಗಳು ಹೀಗೆ ಇರುತ್ತೆ ಅನ್ನೋಂಥದ್ದು ಇರುತ್ತೆ. ಈಗ ಮಹಾಲಯ ಅಮಾವಾಸ್ಯೆ ಅಂತ ಹೇಳಿದ್ರೆ ಅಲ್ಲಿ ಏನಾಗುತ್ತೆ, ಆ ಟೈಮಲ್ಲಿ ಆಗಬಾರ್ದು ಅನ್ನೋ ಕಾರಣಕ್ಕೆ 15 ದಿನ ಕಾಲ ಹಿರಿಯರು ಪೂಜೆ ಮಾಡಬೇಕು ಅಂತ, ಮಹಾಲಯನ ಅಮಾವಾಸ್ಯೆ ದಿವಸನೇ ಹಿರಿಯರು ಪೂಜೆ ಮಾಡಬೇಕು ಅಂತ ಹೇಳುತ್ತೆ. ಭೀಮ್ನ ಅಮಾವಾಸ್ಯೆ ಅಂತ ಬಂತು, ಪ್ರಾರಂಭ ನಮಗೆ ಶ್ರಾವಣ ಮಾಸ ಮೊದಲನೇ ಹಬ್ಬ ಅಂತ ಹೇಳ್ತೀವಿ. ಆ ಭೀಮ್ನ ಅಮಾವಾಸ್ಯೆ ದಿವಸನೇ ಯಾಕೆ ಮಾಡಬೇಕು? ಸೊ ಇದನ್ನ ಕಥೆಯ ಶ್ರವಣಗಳು ಇವೆಲ್ಲ ಹೋದಾಗ ಅದರದ ಇತಿಹಾಸಗಳನ್ನ ನಾವು ನೋಡಿದಾಗ ಆವತ್ತೇ ಶ್ರೇಷ್ಠ ಅನ್ನುವಂಥದ್ದು ಇರುತ್ತೆ. ಈಗ ನೀವು ಹುಟ್ಟಿದ ಹಬ್ಬ ಯಾವತ್ತೇ ಆಚರಣೆ ಮಾಡ್ತೀರಾ? ನೀವು ಯಾವತ್ತು ಹುಟ್ಟಿದ್ದೀರ, ಯಾವ ಇದರಲ್ಲಿ ಹುಟ್ಟಿದ್ದೀರಾ ಆ ದಿನನೇ ಆಚರಣೆ ಮಾಡಬೇಕು. ಇಲ್ಲ ನಾನು ಈಗ ನಾಳೆ ಇರೋದು ಬರ್ತಡೆ, ನಾನು ಇನ್ನೊಂದು ವಾರ ಆದ್ಮೇಲೆ ಆಚರಣೆ ಮಾಡಿದ್ರೆ ಅದಕ್ಕೆ ಬೆಲೆ ಇರಲ್ಲ. ಸೊ ಆ ಥರ ಒಂದಷ್ಟು ಪೂಜೆಗಳಿಗಿರುತ್ತೆ. ಈ ವರಮಹಾಲಕ್ಷ್ಮಿ ಪೂಜೆನೂ ಅಷ್ಟೇ, ವರಮಹಾಲಕ್ಷ್ಮಿ ಹಬ್ಬ ದಿವಸನೇ ಆಚರಣೆ ಮಾಡೋದು ಬಹಳ ಒಳ್ಳೇದು. ಅಕಸ್ಮಾತ್ ಈ ತರ ಮೈಲಿಗೆಗಳು ಆದಾಗ ಅಥವಾ ಇನ್ನೇನೋ ಸಮಸ್ಯೆ ಬಂದಾಗ ಒಂದಿನ ಒಂದು ವಾರ ಮುಂದಕ್ಕೆ ಹೋಗೋದು ಒಳ್ಳೇದಿದೆ. ಖಂಡಿತ. ಇನ್ನು ನಾವು ವರಮಹಾಲಕ್ಷ್ಮಿ ದಿನ ಒಂದು ಕಳಸವನ್ನ ಇಡ್ತೀವಿ ಗುರುಜಿ, ಆದ್ರೆ ಅಷ್ಟಲಕ್ಷ್ಮಿಯರಿದ್ದಾರೆ. ಒಂದೇ ಕಳಸದಲ್ಲಿ ಅಷ್ಟಲಕ್ಷ್ಮಿಯನ್ನು ಕೂಡ ಒಲಿಸ್ಕೊಳ್ಳುವಂತಹ ಅವಕಾಶ ಇದೆಯಾ? ಹೌದು, ಖಂಡಿತ ಇದೆ. ಯಾಕಂತ ಹೇಳಿದ್ರೆ ಒಂದು ಯಾವುದೇ ಒಂದು ಮಂತ್ರ ಪೂಜೆ ಪುನಸ್ಕಾರಗಳು ಬಂದಾಗ ಒಂದು ವಿಗ್ರಹದಲ್ಲಿ ನಿರ್ದಿಷ್ಟ ಒಂದು ಆಕಾರ ಅಂತ ಇರುತ್ತೆ. ಶಿವನ ಪೂಜೆ ಪುನಸ್ಕಾರಗಳು ಮಾಡಿದ್ರೆ ಶಿವನ್ನೇ ಆರಾಧನೆ ಮಾಡ್ತೀವಿ. ಕಳಶ ಹಾಗಲ್ಲ.
ಕಳಶವನ್ನ ನೋಡಿ ದಾರಗಳಲ್ಲಿ ನಾವು ಸುತ್ತಿರ್ತೀವಿ, ಕರುಳುಗಳ ಹೇಗೆ ನಮ್ಗಿರುತ್ತೋ ಆ ಥರ, ನೀರು ನಮ್ಮ ರಕ್ತ ಚಲನೆ ಹೇಗೆ ಆಗುತ್ತೋ, ಪ್ರಾಣಶಕ್ತಿ ಅಂತೇಳಿ ಅದರೊಳಗಡೆ ಒಂದು ಕಾಯಿನನ್ನು ಹಾಕ್ತೀವಿ. ಸೊ ಮೇಲೆ ನಮ್ಗೆ ಹೇಗೆ ಕೂದಲು ಅಂತ ಭಾವನೆ ಇರುತ್ತೆ ಆ ಥರ ಮಾವಿನ ಸೊಪ್ಪು ಅಥವಾ ವಿಳೆದೆಲೆನ ಇಡ್ತೀವಿ. ನಮಗೆ ತಲೆ ಭಾಗ ಇದೆಯಲ್ಲ ಆ ಥರ ತೆಂಗಿನಕಾಯಿನ ಹೇಳ್ತೀವಿ. ಕಣ್ಣುಗಳು ತೆಂಗಿನಕಾಯಲ್ಲೇ ಬರುವಂಥದ್ದು. ಅಂದರೆ ಈ ಥರ ಒಂದು ಭಾವನೆಗಳು ಬಂದಾಗ ಆ ದೇವಿ ಯಾವುದೇ ಆಗಬಹುದು, ಅದರಲ್ಲಿ ಅಷ್ಟಲಕ್ಷ್ಮಿಯನ್ನು ಒಂದೊಂದು ಮಂತ್ರವನ್ನು ಅದರಲ್ಲಿ ಆರಾಧನೆ ಮಾಡಬಹುದು ಅನ್ನುವಂಥದ್ದು ಇರುತ್ತೆ. ಇಡೀ ನವೋಮಂಡಲವನ್ನ ಆಕ್ರಮಿಸ್ಕೊಂಡಿರುತ್ತೆ ಆ ಕಳಶದಲ್ಲಿ. ಸೊ ಕಳಶ ಸ್ಥಾಪನೆ ಬಹಳ ಮುಖ್ಯವಾಗಿರುತ್ತೆ. ಪ್ರತಿ ಮನೆಯಲ್ಲಿನೂ ಪ್ರತಿ ವಾರಕ್ಕೊಂದ್ಸತಿ ಕಳಶವನ್ನು ಇಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಕೆಲವು ಮನೆ ಇಡಿರಲ್ಲ, ನಮ್ಗೆ ಇಲ್ಲ ಪದ್ಧತಿನೇ ಇಲ್ಲ, ಕಳಶ ಇಡೋದೇ ಇಲ್ಲ ಅಂತ ಹೇಳ್ತಾರೆ. ಆದರೆ ಕಳಶ ಇಡೋದು ಬಹಳ ಶ್ರೇಷ್ಠ. ಸೊ ಕಳಶ ಇಡೋದ್ರಿಂದ ನಿಮ್ಗೆ ಯಾವ್ಯಾವ ಮನೆ ದೇವ್ರ ಇಷ್ಟನೋ ಅಥವಾ ಇನ್ಯಾವುದೋ ದೇವ್ರ ಇಷ್ಟನೋ ಎಲ್ಲವನ್ನೂ ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ಕಳಶದಲ್ಲಿ ಏಕಾಗ್ರತೆಯಿಂದ ನಾವು ಅರ್ಚನೆ ಪೂಜೆಯನ್ನು ಮಾಡಬಹುದು ಅಂತ ಹೇಳುತ್ತೆ. ಅದೇ ರೀತಿ ಅಷ್ಟಲಕ್ಷ್ಮಿಯನ್ನ ಮಂತ್ರಮುಖೇನ ಆ ಕಳಶದಲ್ಲಿ ನಾವು ನೋಡಬಹುದು. ಆದ್ರೆ ನೀವು ವರಮಹಾಲಕ್ಷ್ಮಿಯದು ಒಂದು ವಿಗ್ರಹ ಇದ್ರೆ ವಿಗ್ರಹ ವರಮಹಾಲಕ್ಷ್ಮಿನೇ ಅಷ್ಟೇ. ನೀವು ನಿಮ್ಮ ಆಕಾರ ಏನಿದೆ ನೀವು ಹಾಗೆ, ನಿಮಗೆ ಇನ್ನೊಬ್ಬರು ತಂದಿಡಕ್ಕಾಗಲ್ಲ. ಸೊ ಆದ್ರೆ ಈ ಕಳಶ ಹಾಗಲ್ಲ. ಕಳಶದಲ್ಲಿ ಎಲ್ಲಾ ದೇವರುಗಳನ್ನ, ಎಲ್ಲಾ ದೇವಾನುಗಳನ್ನು, 3 ದೇವತೆಗಳನ್ನು ಇಲ್ಲಿ ಸಾನ್ನಿಧ್ಯ ಕೊಡಬಹುದು ಅಂತ ಹೇಳುತ್ತೆ. ಅವಕಾಶ ಇದೆ. ಇನ್ನು ವರಮಹಾಲಕ್ಷ್ಮಿಯ ವಿಚಾರವಾಗಿ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀವಿ ನೋಡಿ. ಈ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ಯಾರೋ ಏನೋ ಮಾಡಿದ್ರು, ಅಥವಾ ದೀಪಕ್ಕೆ ಯಾವ ಎಣ್ಣೆ ಹಾಕಬೇಕು, ಅದು ಮಾಡಬೇಕಾ, ಯಾವ ನೈವೇದ್ಯವನ್ನು ಮಾಡಬೇಕು, ಅಥವಾ ಹೀಗೇ ಮಾಡಬೇಕು ಹಾಗೇ ಮಾಡಬೇಕು, ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ನಿಮಗೆ ಹೇಗೆ ಭಕ್ತಿಯಿಂದ ನೀವು ದೇವರಿಗೆ ಅಲಂಕಾರ ವಿಚಾರದಲ್ಲಿ ಆಗ್ಬೋದು, ಅಥವಾ ಆರತಿ ವಿಚಾರದಲ್ಲಿ ಆಗ್ಬೋದು, ಗೆಜ್ಜೆಯ ವಸ್ತ್ರವನ್ನು ಹಾಕಿ ಪೂಜೆ ಸಲ್ಲಿಸುವಂಥ ವಿಧಾನ ಆಗ್ಬೋದು, ನಿಮ್ಮ ಭಾವನೆ ಹೇಗಿದೆಯೋ ಆ ರೀತಿ ಆಚರಣೆ ಮಾಡಿ. ನೀಡೋ ಒಡವೆಗಳು ಎಲ್ಲವನ್ನು ಹಾಕಿ, ನಾವು ನೋಡಿದೀವಿ ಮಾಧ್ಯಮಗಳಲ್ಲಿ ಎಷ್ಟೋ ಒಡವೆ ಎಲ್ಲ ಹಾಕ್ಬಿಟ್ಟು ಕಳ್ಳರು ಬಂದು ಹೊಡ್ಕೊಂಡು ಹೋಗಿರುವಂಥದ್ದು, ದುಡ್ಡೆಲ್ಲ ಇಟ್ಟು ಕಳವಾಗಿರೋದು. ಹಾಗಾಗಬಾರ್ದು. ಯಾಕಂದ್ರೆ ನಾವು ಒಂದು ಪೂಜೆಯನ್ನು ಸಲ್ಲಿಸುವಾಗ, ಒಂದು ಆರಾಧನೆ ಮಾಡುವಾಗ ಎಲ್ಲೋ ಒಂದು ಕಡೆ ನಾವು ಇಟ್ಟಿರುವಂಥ ಹಣ ಕಳುವಾಗಿದೆ ಅಂತ ಹೇಳಿದಾಗ ಆವಾಗ ಏನಾಗುತ್ತೆ, ಇಡೀ ವರ್ಷ ನೋಡಿ ಲಕ್ಷ್ಮಿ ಮುಂದೆ ನಾವು ದುಡ್ಡು ಇಟ್ಟಿದ್ದೆ, ಯಾರೋ ಬಂದವರು ಕುಂಕುಮಕ್ಕೆ ಬಂದವರು ಎತ್ಕೊಂಡು ಹೋಗ್ಬಿಟ್ರು, ಯಾರ ಮೇಲೇನೋ ನಾವು ಇದನ್ನ ಸೂಚನೆ ಕೊಡ್ಲಿಕ್ಕಾಗೋದಿಲ್ಲ. ಅದಕ್ಕೆ ಆಡಂಬರವಾಗಿ ಮಾಡಿದಿರ ಭಕ್ತಿ ಭಾವನಾತ್ಮಕವಾಗಿ ನೀವು ಆಚರಣೆ ಮಾಡಿದ್ರೆ ಖಂಡಿತ ನಿಮ್ಮ ಸಂಪೂರ್ಣ ಏನು ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ಮಾಡ್ತಾ ಇದ್ದೀರಾ ಆ ಫಲ ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ. ಖಂಡಿತ. ಧನ್ಯವಾದಗಳು ಗುರುಜಿ. ಹರೇ ಶ್ರೀನಿವಾಸ. ಕೇಳಿದ್ರಲ್ಲ ವೀಕ್ಷಕರೇ, ವರಮಹಾಲಕ್ಷ್ಮಿ ವ್ರತವನ್ನ ಹೇಗೆ ಆಚರಿಸಬೇಕು ಮತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ಯಾವ ತಪ್ಪುಗಳನ್ನ ಮಾಡಬಾರದು ಮತ್ತು ಲಕ್ಷ್ಮಿಯನ್ನ ಹೇಗೆ ಕಳಸದ ಮೂಲಕ ಆರಾಧಿಸಬೇಕು ಮತ್ತು ಆಹ್ವಾನಿಸ್ಕೊಳ್ಬೇಕು, ಪ್ರತಿ ಒಂದನ್ನು ಕೂಡ ನಮ್ಮ ಗುರುಜಿ ತಿಳಿಸ್ಕೊಟ್ರು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಇಂತಹ ಸಂಚಿಕೆಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.